ಮಾನವ ನಾಗರಿಕತೆಯ ಇತಿಹಾಸವನ್ನು ತಿಳಿಯಬೇಕಾದರೆ ಕೇವಲ ಪುರಾಣಗಳು ಅಥವಾ ಕಾವ್ಯಗಳನ್ನು ಮಾತ್ರ ನೋಡಿದರೆ ಸಾಲದು. ಇತಿಹಾಸದ ನಿಜವಾದ ಸಾಕ್ಷ್ಯಗಳು ಕಲ್ಲಿನ ಮೇಲೆ ಕೆತ್ತಲ್ಪಟ್ಟಿರುವ ಆ ಅಕ್ಷರಗಳಲ್ಲಿ ಅಡಗಿವೆ. 1000 ದಶಕ ಪೂರ್ವ ಕಾಲದಿಂದ ಹಿಡಿದು 1000 ದಶಕಗಳ ನಂತರದ ಯುಗಗಳವರೆಗೆ ರಾಜರು, ಆಡಳಿತಗಾರರು ಮತ್ತು ಸಮಾಜದ ಮಹತ್ವದ ಘಟನೆಗಳು ಈ ಶಾಸನಗಳ ಮೂಲಕ ನಮಗೆ ತಲುಪಿವೆ. ಶಾಸನಗಳು ಕೇವಲ ಕಲ್ಲಿನ ಮೇಲೆ ಕೆತ್ತಿದ ಪದಗಳಲ್ಲ, ಅವು ಒಂದು ಕಾಲಘಟ್ಟದ ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ರಚನೆ, ಧಾರ್ಮಿಕ ನಂಬಿಕೆಗಳು ಮತ್ತು ಭಾಷೆಯ ವಿಕಾಸವನ್ನು ಸ್ಪಷ್ಟವಾಗಿ ತೋರಿಸುವ ಜೀವಂತ ದಾಖಲೆಗಳು. ಕರ್ನಾಟಕದ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ಒಂದು ಶಾಸನ ವಿಶೇಷ ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಅದು ಕನ್ನಡ ಭಾಷೆಯ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಎಂದು ಪರಿಗಣಿಸಲ್ಪಟ್ಟಿರುವ ಹಳ್ಮಿಡಿ ಶಾಸನ. ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಸಾಬೀತುಪಡಿಸುವ ಮೊದಲ ಪ್ರಮುಖ ದಾಖಲೆ ಯಾವುದು ಎಂಬ ಪ್ರಶ್ನೆ ಕೇಳಿದಾಗ ಸಂಶೋಧಕರು, ಇತಿಹಾಸಕಾರರು ಮತ್ತು ಭಾಷಾಶಾಸ್ತ್ರಜ್ಞರು ಒಂದೇ ಉತ್ತರ ನೀಡುತ್ತಾರೆ: ಹಳ್ಮಿಡಿ ಶಾಸನ. ಈ ಶಾಸನವು ಕೇವಲ ಒಂದು ಶಾಸನ ಮಾತ್ರವಲ್ಲ, ಇದು ಕನ್ನಡ ಭಾಷೆಯ ಗದ್ಯ ರೂಪದ ಆರಂಭಿಕ ಹಂತವನ್ನು ನಮಗೆ ಪರಿಚಯಿಸುವ ಅತ್ಯಂತ ಅಮೂಲ್ಯ ದಾಖಲೆ. ಈ ಶಾಸನದಲ್ಲಿ ಕಾಣಿಸುವ ಪದಗಳು, ವಾಕ್ಯರಚನೆ, ವ್ಯಾಕರಣದ ಲಕ್ಷಣಗಳು ಮತ್ತು ಆಡಳಿತ ಸಂಬಂಧಿತ ಉಲ್ಲೇಖಗಳು ಕನ್ನಡ ಭಾಷೆಯ ಆರಂಭಿಕ ವಿಕಾಸವನ್ನು ಅರ್ಥಮಾಡಿಕೊಳ್ಳಲು ಮಹತ್ವದ ಮಾಹಿತಿಯನ್ನು ನೀಡುತ್ತವೆ. ಹಳ್ಮಿಡಿ ಶಾಸನವು ಕರ್ನಾಟಕದ ಇತಿಹಾಸ, ಕದಂಬರ ರಾಜಕೀಯ ಪ್ರಭಾವ, ದಕ್ಷಿಣ ಭಾರತದ ರಾಜಕೀಯ ಸಂಘರ್ಷಗಳು ಮತ್ತು ಆ ಕಾಲದ ಸಾಮಾಜಿಕ ವ್ಯವಸ್ಥೆಯ ಕುರಿತು ತಿಳಿಯಲು ಸಹ ಪ್ರಮುಖ ಮೂಲವಾಗುತ್ತದೆ. ಸಂಶೋಧಕರು ಈ ಶಾಸನವನ್ನು ಅಧ್ಯಯನ ಮಾಡುವ ಮೂಲಕ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕಿದ್ದಾರೆ. ಕನ್ನಡ ಭಾಷೆಯ ಆರಂಭಿಕ ರೂಪ ಹೇಗಿತ್ತು? ಆ ಕಾಲದ ಆಡಳಿತ ವ್ಯವಸ್ಥೆ ಹೇಗಿತ್ತು? ರಾಜಕೀಯ ಸಂಘರ್ಷಗಳು ಯಾವ ರೀತಿಯಲ್ಲಿ ನಡೆದವು? ಭೂದಾನ ಪದ್ಧತಿ ಹೇಗೆ ಕಾರ್ಯನಿರ್ವಹಿಸುತ್ತಿತ್ತು? ಈ ಎಲ್ಲ ಪ್ರಶ್ನೆಗಳಿಗೂ ಹಳ್ಮಿಡಿ ಶಾಸನ ಒಂದು ಮಹತ್ವದ ಕೀಲಿಕೈಯಾಗಿದೆ. ಇಂದಿನ ಈ ಆನ್ಲೈನ್ ಸಂಶೋಧನಾತ್ಮಕ ವಿಡಿಯೋ ಕ್ಲಾಸ್ನಲ್ಲಿ ನಾವು ಹಳ್ಮಿಡಿ ಶಾಸನವನ್ನು ವಿವಿಧ ಆಯಾಮಗಳಲ್ಲಿ ವಿಶ್ಲೇಷಿಸುವ ಪ್ರಯತ್ನ ಮಾಡುತ್ತೇವೆ. ಮೊದಲಿಗೆ ನಾವು ಹಳ್ಮಿಡಿ ಶಾಸನದ ಐತಿಹಾಸಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳುತ್ತೇವೆ. ನಂತರ ಈ ಶಾಸನದ ಪತ್ತೆ, ಅದರ ಅಧ್ಯಯನ ಮತ್ತು ಅದರ ಮಹತ್ವವನ್ನು ಪರಿಶೀಲಿಸುತ್ತೇವೆ. ಅದಾದ ನಂತರ ಶಾಸನದಲ್ಲಿರುವ ಮೂಲ ಪಠ್ಯವನ್ನು ಗಮನಿಸಿ ಅದರ ಪದ ಪದಾರ್ಥವನ್ನು ಮತ್ತು ವಾಕ್ಯರಚನೆಯನ್ನು ವಿವರವಾಗಿ ವಿಶ್ಲೇಷಿಸುತ್ತೇವೆ. ಇದರ ಜೊತೆಗೆ ಶಾಸನದಲ್ಲಿ ಕಾಣಿಸುವ ಪ್ರಾಚೀನ ಕನ್ನಡ ಪದಗಳ ಭಾಷಾಶಾಸ್ತ್ರೀಯ ವಿಶ್ಲೇಷಣೆಯನ್ನು ಮಾಡುತ್ತೇವೆ. ಈ ವಿಶ್ಲೇಷಣೆ ಕನ್ನಡ ಭಾಷೆಯ ವಿಕಾಸವನ್ನು ಅರ್ಥಮಾಡಿಕೊಳ್ಳಲು ಅತ್ಯಂತ ಮಹತ್ವದ್ದಾಗಿದೆ. ಅದೇ ಸಮಯದಲ್ಲಿ ಹಳ್ಮಿಡಿ ಶಾಸನದ ರಾಜಕೀಯ ಹಿನ್ನೆಲೆ, ಕದಂಬರ ಆಡಳಿತ ವ್ಯವಸ್ಥೆ, ಭೂದಾನ ಪದ್ಧತಿ, ತೆರಿಗೆ ವ್ಯವಸ್ಥೆ ಮತ್ತು ಆ ಕಾಲದ ಸಾಮಾಜಿಕ ವ್ಯವಸ್ಥೆಯ ಕುರಿತು ವಿವರವಾಗಿ ಚರ್ಚಿಸುತ್ತೇವೆ. ಇದರ ಮೂಲಕ ಹಳ್ಮಿಡಿ ಶಾಸನವು ಕೇವಲ ಒಂದು ಶಾಸನ ಮಾತ್ರವಲ್ಲ, ಅದು ಕನ್ನಡ ಭಾಷೆಯ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಎಂಬುದು ಸ್ಪಷ್ಟವಾಗುತ್ತದೆ. ಆದ್ದರಿಂದ ಇಂದಿನ ಈ ಪಾಠದಲ್ಲಿ ನಾವು ಹಳ್ಮಿಡಿ ಶಾಸನದ ವಿವಿಧ ಆಯಾಮಗಳನ್ನು ಸಂಶೋಧನಾತ್ಮಕ ದೃಷ್ಟಿಯಿಂದ ಅಧ್ಯಯನ ಮಾಡುತ್ತೇವೆ. ಹಳ್ಮಿಡಿ ಶಾಸನ ಕನ್ನಡ ಭಾಷೆಯ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲುಗಲ್ಲು. ಕನ್ನಡ ಭಾಷೆಯ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ಅತ್ಯಂತ ಪ್ರಮುಖವಾಗಿ ಉಲ್ಲೇಖವಾಗುವ ಶಾಸನವೆಂದರೆ ಹಳ್ಮಿಡಿ ಶಾಸನ. ಕನ್ನಡ ಭಾಷೆಯ ವಿಕಾಸವನ್ನು ಶಾಸನಗಳ ಆಧಾರದ ಮೇಲೆ ಪರಿಶೀಲಿಸಿದಾಗ ಹಳ್ಮಿಡಿ ಶಾಸನವು ಅತ್ಯಂತ ಪ್ರಾಚೀನ ಮತ್ತು ಅತ್ಯಂತ ಮಹತ್ವದ ದಾಖಲೆಯನ್ನು ಪರಿಗಣಿಸಲ್ಪಡುತ್ತದೆ. ಕನ್ನಡ ಗದ್ಯ ಸಾಹಿತ್ಯದ ಪ್ರಾರಂಭಿಕ ರೂಪವನ್ನು ಗುರುತಿಸಲು ಸಹಾಯ ಮಾಡಿದ ಶಾಸನವೆಂದರೆ ಇದೇ ಹಳ್ಮಿಡಿ ಶಾಸನ. ಈ ಶಾಸನವು ಕನ್ನಡ ಭಾಷೆಯ ಆರಂಭಿಕ ರೂಪವಾದ ಪೂರ್ವದ ಹಳಗನ್ನಡ ಭಾಷೆಯಲ್ಲಿ ರಚಿಸಲ್ಪಟ್ಟಿದ್ದು, ಅದರಲ್ಲಿ ಕಾಣಿಸುವ ಪದ ಸಂಪತ್ತು, ವ್ಯಾಕರಣ ರೂಪಗಳು, ಸಂಸ್ಕೃತದ ಪ್ರಭಾವ ಮತ್ತು ಪ್ರಾಚೀನ ಆಡಳಿತ ವ್ಯವಸ್ಥೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡುತ್ತದೆ. ಹಳ್ಮಿಡಿ ಶಾಸನ ಮೂಲ ಮಾಹಿತಿ. ಹಳ್ಮಿಡಿ ಶಾಸನವು ಕರ್ನಾಟಕದ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳ್ಮಿಡಿ ಗ್ರಾಮದಲ್ಲಿ ದೊರೆತಿರುವ ಒಂದು ಮಹತ್ವದ ಶಾಸನವಾಗಿದೆ. ಈ ಶಾಸನವು ವೀರಭದ್ರ ದೇವಾಲಯದ ಸಮೀಪದಲ್ಲಿ ದೊರೆತಿದ್ದು, ಅದರ ಆಧಾರದ ಮೇಲೆ ಕನ್ನಡ ಭಾಷೆಯ ಪ್ರಾಚೀನತೆ ಹಾಗೂ ಅದರ ಗದ್ಯ ಪರಂಪರೆ ಬಗ್ಗೆ ಮಹತ್ವದ ಮಾಹಿತಿ ದೊರೆಯುತ್ತದೆ.
ಹಳ್ಮಿಡಿ ಶಾಸನವು ಕಲ್ಲಿನ ಮೇಲೆ ಕೆತ್ತಲ್ಪಟ್ಟಿರುವ ಶಿಲಾಶಾಸನವಾಗಿದ್ದು, ಇದನ್ನು ಬಳಪಕಲ್ಲು ಅಥವಾ ಕ್ಲೋರೆಟಿಕ್ ಶಿಸ್ಟ್ ಎಂಬ ಕಲ್ಲಿನ ಮೇಲೆ ಕೆತ್ತಲಾಗಿದೆ. ಶಾಸನಶಿಲೆಯು ಸುಮಾರು 4 ಅಡಿ ಎತ್ತರ, 1 ಅಡಿ ಅಗಲ ಮತ್ತು 3/4 ಅಂಗುಲದಷ್ಟು ದಪ್ಪ ಹೊಂದಿದೆ. ಶಾಸನದಲ್ಲಿ ಒಟ್ಟು 14 ಸಾಲುಗಳು ಶಾಸನ ಫಲಕದಲ್ಲಿ ಕೆತ್ತಲ್ಪಟ್ಟಿದ್ದು, ಶಾಸನದ ಆರಂಭ ಮತ್ತು ಕೊನೆಯ ಭಾಗ ಸೇರಿ ಒಟ್ಟು 16 ಸಾಲುಗಳು ಕಾಣಿಸುತ್ತವೆ. ಹಳ್ಮಿಡಿ ಶಾಸನದ ಕಾಲ. ಹಳ್ಮಿಡಿ ಶಾಸನದ ಕಾಲವನ್ನು ಸಾಮಾನ್ಯವಾಗಿ 1000 ಶಕ 450 ಸುಮಾರಿಗೆ ಎಂದು ನಿರ್ಧರಿಸಲಾಗಿದೆ. ಆದರೆ ಕೆಲವು ಪಂಡಿತರ ಅಭಿಪ್ರಾಯದಲ್ಲಿ ಇದು ಇನ್ನೂ ಹಳೆಯದಾಗಿರಬಹುದು ಎಂದು ಹೇಳಲಾಗಿದೆ. ಕನ್ನಡದ ಪ್ರಸಿದ್ಧ ಪಂಡಿತ ಗೋವಿಂದ ಪೈಯವರ ಅಭಿಪ್ರಾಯದ ಪ್ರಕಾರ ಈ ಶಾಸನದ ಕಾಲ 1000 ಶಕ 265ರಿಂದ 282 ನಡುವೆ ಇರಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. ಇದರಿಂದ ಹಳ್ಮಿಡಿ ಶಾಸನವು ಕನ್ನಡ ಭಾಷೆಯ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನ ದಾಖಲೆಗಳಲ್ಲಿ ಒಂದು ಎಂದು ತಿಳಿಯುಬರುತ್ತದೆ. ಶಾಸನದ ಭಾಷೆ ಮತ್ತು ಲಿಪಿ. ಹಳ್ಮಿಡಿ ಶಾಸನದಲ್ಲಿ ಬಳಸಿರುವ ಭಾಷೆ ಪೂರ್ವದ ಹಳಗನ್ನಡವಾಗಿದೆ. ಈ ಭಾಷೆಯು ಕನ್ನಡ ಭಾಷೆಯ ಆರಂಭಿಕ ವಿಕಾಸದ ಹಂತವನ್ನು ಪ್ರತಿಬಿಂಬಿಸುತ್ತದೆ. ಈ ಶಾಸನದಲ್ಲಿ ಬಳಸಿರುವ ಲಿಪಿಯನ್ನು ಭಾಷಾಶಾಸ್ತ್ರಜ್ಞರು ಬ್ರಾಹ್ಮಿ ಲಿಪಿಯ ಒಂದು ಪ್ರಭೇದ ಎಂದು ಗುರುತಿಸಿದ್ದಾರೆ. ಬ್ರಾಹ್ಮಿ ಲಿಪಿಯು 2 ಪ್ರಮುಖ ರೂಪಗಳನ್ನು ಹೊಂದಿದೆ: ಔತ್ತರೇಯ ಬ್ರಾಹ್ಮಿ, ದಾಕ್ಷಿಣಾತ್ಯ ಬ್ರಾಹ್ಮಿ. ಹಳ್ಮಿಡಿ ಶಾಸನದಲ್ಲಿ ಬಳಸಿರುವ ಲಿಪಿಯು ಶಾತವಾಹನರ ಗವಿಲಿಪಿಯ ಪ್ರಭಾವವನ್ನು ಹೊಂದಿದೆ ಎಂದು ಪಂಡಿತರು ಅಭಿಪ್ರಾಯಪಟ್ಟಿದ್ದಾರೆ. ಶಾತವಾಹನರ ಕಾಲದಲ್ಲಿ ಅಕ್ಷರಗಳಿಗೆ ತಲೆಕಟ್ಟು ಬರೆಯುವ ಪರಂಪರೆ ಆರಂಭವಾಯಿತು. ಅಶೋಕನ ಕಾಲದ ಬ್ರಾಹ್ಮಿ ಲಿಪಿಯಲ್ಲಿ ತಲೆಕಟ್ಟು ಕಾಣಿಸುವುದಿಲ್ಲ. ಆದರೆ ಶಾತವಾಹನರ ಕಾಲದಲ್ಲಿ ಅದು ಕ್ರಮೇಣ ರೂಪುಗೊಂಡು ಕದಂಬರ ಕಾಲದಲ್ಲಿ ಸ್ಪಷ್ಟವಾದ ರೂಪ ಪಡೆಯಿತು. ಹಳ್ಮಿಡಿ ಶಾಸನದ ರಾಜಕೀಯ ಹಿನ್ನೆಲೆ. ಹಳ್ಮಿಡಿ ಶಾಸನವು ಬನವಾಸಿ ಕದಂಬರ ಕಾಲಕ್ಕೆ ಸೇರಿದ ಶಾಸನವಾಗಿದೆ. ಕದಂಬ ವಂಶವು ಕರ್ನಾಟಕದ ಪ್ರಾಚೀನ ರಾಜವಂಶಗಳಲ್ಲಿ ಒಂದಾಗಿದೆ. ಈ ಶಾಸನವು ಕದಂಬರ ರಾಜ ಕಾಕುಸ್ಥವರ್ಮನ ಕಾಲದಲ್ಲಿ ರಚಿಸಲ್ಪಟ್ಟಿದೆ ಎಂದು ಪಂಡಿತರು ಅಭಿಪ್ರಾಯಪಟ್ಟಿದ್ದಾರೆ. ಕದಂಬರ ರಾಜಕೀಯ ಇತಿಹಾಸದಲ್ಲಿ ಪಲ್ಲವ ರಾಜವಂಶದೊಂದಿಗೆ ನಡೆದ ಸಂಘರ್ಷಗಳು ಪ್ರಮುಖವಾಗಿವೆ. ಹಳ್ಮಿಡಿ ಶಾಸನದಲ್ಲಿ ಉಲ್ಲೇಖವಾಗಿರುವ ಯುದ್ಧವು ಕದಂಬರು ಮತ್ತು ಪಲ್ಲವರು ಹಾಗೂ ಕೇಕಯ್ಯರು ನಡುವೆ ನಡೆದ ಯುದ್ಧವೆಂದು ತಿಳಿಯುಬರುತ್ತದೆ. ಪಲ್ಲವರು ಕದಂಬರ ಪರಂಪರಾಗತ ಶತ್ರುಗಳಾಗಿದ್ದರು. ತಾಳಗುಂದ ಶಾಸನದ ಪ್ರಕಾರ ಕದಂಬ ವಂಶದ ಉಗಮವೇ ಪಲ್ಲವರ ವಿರುದ್ಧದ ಪ್ರತಿಕಾರದಿಂದ ಉಂಟಾಯಿತು ಎಂದು ಹೇಳಲಾಗಿದೆ. ಶಾಸನದ ವಿಷಯವಸ್ತುವು. ಹಳ್ಮಿಡಿ ಶಾಸನದ ಮುಖ್ಯ ವಿಷಯವೆಂದರೆ ದಾನ ಸಂಬಂಧಿತ ಘಟನೆ. ನರಿದಾವಿಳೆ ನಾಡಿನ ಅಧಿಕಾರಿಗಳಾದ ಮೃಗೇಶ ಮತ್ತು ನಾಗೇಂದ್ರ ಎಂಬ 2 ಅಧಿಕಾರಿಗಳು ಯುದ್ಧದಲ್ಲಿ ಜಯ ಸಾಧಿಸಿದ ಶೂರ ಯೋಧನಾದ ವಿಜಿ ಅರಸನಿಗೆ ಕೆಲವು ಗ್ರಾಮಗಳನ್ನು ದಾನವಾಗಿ ನೀಡಿದ ವಿಷಯವನ್ನು ಈ ಶಾಸನ ದಾಖಲಿಸುತ್ತದೆ. ವಿಜಿ ಅರಸನು ಕೇಕಯ್ಯರು ಮತ್ತು ಪಲ್ಲವರೊಂದಿಗೆ ನಡೆದ ಯುದ್ಧದಲ್ಲಿ ಜಯ ಸಾಧಿಸಿದ್ದನು. ಆ ವಿಜಯದ ಪ್ರತಿಫಲವಾಗಿ ಅವನಿಗೆ ಪಲ್ಮಿಡಿ ಮತ್ತು ಮೂಳುವಳ್ಳಿ ಎಂಬ ಗ್ರಾಮಗಳನ್ನು ದಾನವಾಗಿ ನೀಡಲಾಯಿತು. ಈ ದಾನವನ್ನು ಸೇಂದ್ರಕ ಮತ್ತು ಬಾಣ ದೇಶದ ವೀರರ ಸಮ್ಮುಖದಲ್ಲಿ ನೀಡಲಾಯಿತು ಎಂಬ ಉಲ್ಲೇಖವು ಶಾಸನದಲ್ಲಿ ಕಂಡುಬರುತ್ತದೆ. ದಾನ ವ್ಯವಸ್ಥೆ ಮತ್ತು ಕಂದಾಯ ಪದ್ಧತಿ. ಹಳ್ಮಿಡಿ ಶಾಸನವು ಆ ಕಾಲದ ಕಂದಾಯ ವ್ಯವಸ್ಥೆಯ ಬಗ್ಗೆ ಮಹತ್ವದ ಮಾಹಿತಿಯನ್ನು ನೀಡುತ್ತದೆ. ರಾಜನಿಗಾಗಿ ಪ್ರಜೆಯಿಂದ ತೆರಿಗೆ ಸಂಗ್ರಹಿಸುವ ಅಧಿಕಾರಿಗಳನ್ನು ಸಬ್ಬಂಗದವರು ಎಂದು ಕರೆಯಲಾಗುತ್ತಿತ್ತು. ಈ ಶಾಸನದಲ್ಲಿ ಪತ್ತೊಂದಿ ಎಂಬ ಪದ ಬಳಕೆಯಾಗಿದೆ. ಇದರರ್ಥ 10ನೇ ಭಾಗದ ತೆರಿಗೆ. ಹಾಗೆಯೇ ರಾಜನಿಗೆ ನೀಡಬೇಕಾದ ಆದಾಯದ 6ನೇ ಭಾಗವನ್ನು ಷಟ್ಪಂಗ ಎಂದು ಕರೆಯಲಾಗುತ್ತಿತ್ತು. ಈ ಶಾಸನದ ಕೊನೆಯ ಭಾಗದಲ್ಲಿ ಪಲ್ಮಿಡಿ ಗ್ರಾಮದಲ್ಲಿ ಉತ್ಪಾದನೆಯಾಗುವ ಬೆಳೆಗಳಲ್ಲಿ 10ನೇ ಭಾಗವನ್ನು ಬ್ರಾಹ್ಮಣರಿಗೆ ನೀಡಬೇಕು ಎಂಬ ಸೂಚನೆ ನೀಡಲಾಗಿದೆ. ಭಾಷಾ ಮತ್ತು ವ್ಯಾಕರಣ ಲಕ್ಷಣಗಳು. ಹಳ್ಮಿಡಿ ಶಾಸನದಲ್ಲಿ ಕನ್ನಡದ ಪ್ರಾರಂಭಿಕ ವ್ಯಾಕರಣ ರೂಪಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಈ ಶಾಸನದಲ್ಲಿ ರಾಕಾರ, ಳಾಕಾರ ಬಳಕೆಯಾಗಿದೆ. ಇವು ಪ್ರಾಚೀನ ಕನ್ನಡದ ಪ್ರಮುಖ ಲಕ್ಷಣಗಳಾಗಿವೆ. ಈ ಶಾಸನದಲ್ಲಿ ಕೆಲವು ವಿಶಿಷ್ಟ ವ್ಯಾಕರಣ ರೂಪಗಳು ಕಂಡುಬರುತ್ತವೆ. ಉದಾಹರಣೆಗೆ ಭರಿತೋನ್, ಕಳ್ದೋನ್, ಅಳಿವೋನ್ ಎಂಬ ಪದಗಳಲ್ಲಿ ಓನ್ ಎಂಬ ಪುರುಷವಾಚಕ ಪ್ರತ್ಯಯ ಬಳಕೆಯಾಗಿದೆ. ಅದಾನ್ ಎಂಬ ಪದದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯವಾಗಿ ಆನ್ ಬಳಕೆಯಾಗಿದೆ. ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿ ಉಳ್ ಎಂಬ ರೂಪ ಬಳಕೆಯಾಗಿದೆ.
ಸಂಸ್ಕೃತದ ಪ್ರಭಾವ. ಹಳ್ಮಿಡಿ ಶಾಸನದಲ್ಲಿ ಸಂಸ್ಕೃತದ ಪ್ರಭಾವವು ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ಶಾಸನದ ಮೊದಲ ಸಾಲು ಸಂಪೂರ್ಣವಾಗಿ ಸಂಸ್ಕೃತದಲ್ಲಿ ಅನುಷ್ಟುಪ್ ಛಂದಸ್ಸಿನಲ್ಲಿ ರಚಿಸಲ್ಪಟ್ಟ ಶ್ಲೋಕವಾಗಿದೆ. ಈ ಶ್ಲೋಕವು ವಿಷ್ಣುವಿನ ಸುದರ್ಶನ ಚಕ್ರವನ್ನು ಸ್ತುತಿಸುವ ಪ್ರಾರ್ಥನೆಯಾಗಿದೆ. ಉಳಿದ ಭಾಗದಲ್ಲಿ ಕನ್ನಡದ ಜೊತೆಗೆ ಸಂಸ್ಕೃತ ಪದಗಳ ಬಳಕೆ ಹೆಚ್ಚಾಗಿ ಕಂಡುಬರುತ್ತದೆ. ಇದರಿಂದ ಆ ಕಾಲದಲ್ಲಿ ಕನ್ನಡದ ಮೇಲೆ ಸಂಸ್ಕೃತದ ಪ್ರಭಾವ ಹೆಚ್ಚಾಗಿತ್ತು ಎಂದು ತಿಳಿಯುಬರುತ್ತದೆ. ಹಳ್ಮಿಡಿ ಶಾಸನದ ಐತಿಹಾಸಿಕ ಮಹತ್ವ. ಹಳ್ಮಿಡಿ ಶಾಸನವು ಕನ್ನಡ ಭಾಷೆಯ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಾಖಲೆಯಾಗಿದೆ. ಇದು ಕನ್ನಡ ಭಾಷೆಯ ಪ್ರಾರಂಭಿಕ ಗದ್ಯ ರೂಪವನ್ನು ದಾಖಲಿಸಿರುವ ಮೊದಲ ಶಾಸನವೆಂದು ಪರಿಗಣಿಸಲ್ಪಟ್ಟಿದೆ. ಈ ಶಾಸನದಿಂದ ನಮಗೆ ತಿಳಿಯುವ ಮುಖ್ಯ ಅಂಶಗಳು ಎಂದರೆ: ಕನ್ನಡ ಭಾಷೆಯ ಆರಂಭಿಕ ರೂಪ, ಪ್ರಾಚೀನ ಆಡಳಿತ ವ್ಯವಸ್ಥೆ, ಕಂದಾಯ ವ್ಯವಸ್ಥೆ, ರಾಜಕೀಯ ಸಂಘರ್ಷಗಳು, ದಾನ ಪದ್ಧತಿ, ಸಂಸ್ಕೃತದ ಪ್ರಭಾವ. ಶಾಸನದ ಸಂಶೋಧನೆ. ಹಲ್ಮಿಡಿ ಶಾಸನವನ್ನು ಸಂಶೋಧನಾತ್ಮಕವಾಗಿ ಪ್ರಕಟಿಸಿದವರು ಡಾಕ್ಟರ್ ಎಂ.ಎಚ್. ಕೃಷ್ಣ. ಅವರು 1936ರಲ್ಲಿ ಈ ಶಾಸನದ ಪಠ್ಯ ಮತ್ತು ಅದರ ವಿಶ್ಲೇಷಣೆಯನ್ನು ಪ್ರಕಟಿಸಿದರು. ಈ ಶಾಸನವು ಕರ್ನಾಟಕ ಶಾಸನಗಳ ಅಧ್ಯಯನದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಹಲ್ಮಿಡಿ ಗ್ರಾಮ ಮತ್ತು ಭೌಗೋಳಿಕ ಹಿನ್ನೆಲೆ. ಹಲ್ಮಿಡಿ ಎಂಬುದು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿರುವ ಒಂದು ಚಿಕ್ಕ ಹಳ್ಳಿಯಾಗಿದೆ. ಈ ಊರು ಯುಗಚಿ ನದಿಗೆ ಸೇರುವ ಒಂದು ಹಳ್ಳಿಯ ಬಲದಂಡೆಯ ಮೇಲೆ ಇದೆ. ಇತಿಹಾಸದಲ್ಲಿ ಈ ಪ್ರದೇಶವು ಹಲವು ರಾಜವಂಶಗಳ ಆಡಳಿತಕ್ಕೆ ಒಳಪಟ್ಟಿದ್ದು, ಅದರಿಂದಾಗಿ ಇಲ್ಲಿ ಅನೇಕ ಶಾಸನಗಳು ದೊರೆತಿವೆ. ಇಂದಿನ ಆಡಳಿತ ದಾಖಲೆಗಳಲ್ಲಿ ಈ ಊರನ್ನು ಹನುಮಿಡಿ ಎಂದು ಕರೆಯಲಾಗುತ್ತದೆ. ಆದರೆ ಪ್ರಾಚೀನ ಶಾಸನಗಳಲ್ಲಿ ಇದರ ರೂಪವು ವಿವಿಧ ರೀತಿಯಲ್ಲಿ ಕಾಣುತ್ತದೆ. ಹಲ್ಮಿಡಿ ಶಾಸನದಲ್ಲಿ ಈ ಊರನ್ನು ಪಲ್ಮಿಡಿ ಎಂದು ಉಲ್ಲೇಖಿಸಲಾಗಿದೆ. ಇದರಿಂದ ಈ ಊರಿನ ಹೆಸರಿನ ವಿಕಾಸವನ್ನು ಗಮನಿಸಿದರೆ ಕೆಳಗಿನ ರೂಪಗಳು ಕಂಡುಬರುತ್ತವೆ: ಪಲ್ಮಿಡಿ, ಪಲ್ಮಡಿ, ಪಲ್ಮಾಡಿ, ಹಲುಮಿಡಿ, ಹಲುಮಿರಿ, ಹನುಮಿಡಿ. ಈ ರೂಪಾಂತರಗಳು ಕನ್ನಡ ಭಾಷೆಯ ಧ್ವನಿ ವಿಕಾಸವನ್ನು ಅರ್ಥಮಾಡಿಕೊಳ್ಳಲು ಸಹ ಸಹಾಯ ಮಾಡುತ್ತವೆ. ಹಲ್ಮಿಡಿಗೆ ಹೋಗುವ ಮಾರ್ಗವು ಇಂದಿಗೂ ಸ್ಪಷ್ಟವಾಗಿದೆ. ಹಾಸನ, ಬೇಲೂರು, ಚಿಕ್ಕಮಗಳೂರು ಹೆದ್ದಾರಿಯಲ್ಲಿ ಪ್ರಯಾಣಿಸಿದಾಗ ಬೇಲೂರಿನಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿ ಹಲ್ಮಿಡಿಗೆ ಹೋಗುವ ದಾರಿಯ ಸೂಚನಾ ಫಲಕ ಕಾಣುತ್ತದೆ. ಅಲ್ಲಿಂದ ಸುಮಾರು 6 ಕಿಲೋಮೀಟರ್ ಒಳಗೆ ಹೋಗಿದರೆ ಹಲ್ಮಿಡಿ ಗ್ರಾಮವನ್ನು ತಲುಪಬಹುದು. ಆಡಳಿತ ವಿಭಾಗ. ನರಿದಾವಿಳೆ ನಾಡು. ಹಲ್ಮಿಡಿ ಶಾಸನದಲ್ಲಿ ಈ ಪ್ರದೇಶವನ್ನು ನರಿದಾವಿಳೆ ನಾಡು ಎಂದು ಕರೆಯಲಾಗಿದೆ. ಪ್ರಾಚೀನ ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಹಲವಾರು ಹಂತಗಳಲ್ಲಿ ವಿಂಗಡಿಸಲ್ಪಟ್ಟಿತ್ತು. ಆ ಕಾಲದಲ್ಲಿ ಆಡಳಿತದ ಘಟಕಗಳು ಸಾಮಾನ್ಯವಾಗಿ ಈ ರೀತಿ ಇರುತ್ತಿದ್ದವು: ನಾಡು, ವಿಷಯ, ಗ್ರಾಮ. ಹಲ್ಮಿಡಿ ಶಾಸನದ ಪ್ರಕಾರ ಪಲ್ಮಿಡಿ ಗ್ರಾಮವು ನರಿದಾವಿಳೆ ನಾಡಿನ ಭಾಗವಾಗಿತ್ತು. ಈ ಪ್ರದೇಶದ ಬಗ್ಗೆ ಇತರ ಶಾಸನಗಳಲ್ಲಿಯೂ ಉಲ್ಲೇಖಗಳಿವೆ. ಉದಾಹರಣೆಗೆ ಗಂಗರಾಜ 3ನೇ ಮಾಧವನ ಕಾಲದ ಸಂಸ್ಕೃತ ತಾಮ್ರಶಾಸನದಲ್ಲಿ ದೇವಾಳ್ಗೆ ವಿಷಯ ಎಂಬ ಉಲ್ಲೇಖ ದೊರೆಯುತ್ತದೆ. ನಂತರದ ಶಾಸನಗಳಲ್ಲಿ ದೇವಳಿಗೆ 70 ಅಥವಾ ದೇವಳಿಗೆ ನಾಡ 70 ಎಂಬ ಪದಗಳು ಕಾಣಸಿಗುತ್ತವೆ. ಇದರಿಂದ ದೇವಳಿಗೆ ಎಂಬ ಆಡಳಿತ ವಿಭಾಗದಲ್ಲಿ ಸುಮಾರು 70 ಗ್ರಾಮಗಳು ಸೇರಿದ್ದವು ಎಂದು ಪಂಡಿತರು ಊಹಿಸಿದ್ದಾರೆ. ಹಲ್ಮಿಡಿ ಶಾಸನದ ಶೋಧನೆ ಮತ್ತು ಪ್ರಕಟಣೆ. ಹಲ್ಮಿಡಿ ಶಾಸನವನ್ನು ಮೊದಲು ಪ್ರಕಟಿಸಿದವರು ಮೈಸೂರು ಸರಕಾರದ ಶಾಸನ ಇಲಾಖೆ. ನಂತರ ಪ್ರಸಿದ್ಧ ಇತಿಹಾಸಕಾರರಾದ ಡಾಕ್ಟರ್ ಎಂ.ಎಚ್. ಕೃಷ್ಣ ಅವರು 1936ರಲ್ಲಿ ಈ ಶಾಸನದ ಪಠ್ಯ ಮತ್ತು ಅದರ ವಿಶ್ಲೇಷಣೆಯನ್ನು ಪ್ರಕಟಿಸಿದರು. ಈ ಶಾಸನವು ಕರ್ನಾಟಕ ಶಾಸನಗಳ ಅಧ್ಯಯನದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಹಲ್ಮಿಡಿ ಗ್ರಾಮದ ಭೌತಿಕ ಸ್ವರೂಪ. ಹಲ್ಮಿಡಿ ಶಾಸನವು ಒಂದು ಶಿಲಾಶಾಸನವಾಗಿದೆ. ಇದು ಬಳಪಕಲ್ಲು ಅಥವಾ ಕ್ಲೋರೇಟಿಕ್ ಶಿಸ್ಟ್ ಎಂಬ ಕಲ್ಲಿನ ಮೇಲೆ ಕೆತ್ತಲ್ಪಟ್ಟಿದೆ. ಶಾಸನ ಶಿಲೆಯ ಗಾತ್ರ ಈ ಕೆಳಗಿನಂತಿದೆ: ಎತ್ತರ ಸುಮಾರು 4 ಅಡಿ, ಅಗಲ 1 ಅಡಿ, ದಪ್ಪ 3/4 ಅಂಗುಲ. ಶಾಸನದ ಮೊದಲ ಸಾಲನ್ನು ಶಿಲೆಯ ಮೇಲ್ಭಾಗದಲ್ಲಿ ಕುದುರೆ ಲಾಳದ ಆಕೃತಿಯಲ್ಲಿ ಕೆತ್ತಲಾಗಿದೆ.
ನಂತರದ 14 ಸಾಲುಗಳು ಶಾಸನ ಫಲಕದಲ್ಲಿ ಕೆತ್ತಲ್ಪಟ್ಟಿವೆ. ಕೊನೆಯ ಸಾಲನ್ನು ಶಾಸನದ ಬಲಬದಿಯಲ್ಲಿ ಕೆಳಗಿಂದ ಮೇಲೆ ಕೆತ್ತಲಾಗಿದೆ. ಕೆಲವು ಕಡೆಗಳಲ್ಲಿ ಶಾಸನದ ಅಕ್ಷರಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ, ಆದರೂ ಶಾಸನವನ್ನು ಸಮರ್ಪಕವಾಗಿ ಸಂರಕ್ಷಿಸಲಾಗಿದೆ. ಇಂದು ಈ ಶಾಸನವನ್ನು ಕರ್ನಾಟಕ ಸರ್ಕಾರದ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯಗಳ ಇಲಾಖೆಯ ಮೈಸೂರು ಕಚೇರಿಯಲ್ಲಿ ಸಂರಕ್ಷಿಸಲಾಗಿದೆ. ಹಲ್ಮಿಡಿ ಗ್ರಾಮದಲ್ಲಿ ಇದರ ಫೈಬರ್ ಗ್ಲಾಸ್ ಪ್ರತಿರೂಪವನ್ನು ಸ್ಥಾಪಿಸಲಾಗಿದೆ. ಲಿಪಿ ಮತ್ತು ಭಾಷೆಯ ಲಕ್ಷಣಗಳು. ಹಲ್ಮಿಡಿ ಶಾಸನದಲ್ಲಿ ಬಳಸಿರುವ ಲಿಪಿಯು ಬ್ರಾಹ್ಮಿ ಲಿಪಿಯ ದಕ್ಷಿಣ ಭಾರತೀಯ ರೂಪವಾಗಿದೆ. ಬ್ರಾಹ್ಮಿ ಲಿಪಿಯು ಒಂದು ವರ್ಣಾತ್ಮಕ ಲಿಪಿ. ಇದನ್ನು ಇಂಗ್ಲಿಷ್ನಲ್ಲಿ ಆಲ್ಫಬೆಟಿಕ್ ಸ್ಕ್ರಿಪ್ಟ್ ಎಂದು ಕರೆಯುತ್ತಾರೆ. ಬ್ರಾಹ್ಮಿ ಲಿಪಿಯ 2 ಪ್ರಮುಖ ರೂಪಗಳಿವೆ: ಉತ್ತರೇಯ ಬ್ರಾಹ್ಮಿ, ದಾಕ್ಷಾಣ್ಯತ್ಯ ಬ್ರಾಹ್ಮಿ. ಹಲ್ಮಿಡಿ ಶಾಸನದ ಲಿಪಿಯು ಶಾತವಾಹನರ ಗವಿ ಲಿಪಿಗೆ ಹೋಲಿಕೆಯಾಗುತ್ತದೆ. ಪಶ್ಚಿಮ ಘಟ್ಟಗಳ ಗುಹೆಗಳಲ್ಲಿ ದೊರೆತಿರುವ ಶಾಸನಗಳ ಲಿಪಿಯೊಂದಿಗೂ ಸಹ ಇದಕ್ಕೆ ಸಾಮ್ಯತೆ ಇದೆ. ಶಾತವಾಹನರ ಕಾಲದಲ್ಲಿ ಅಕ್ಷರಗಳಿಗೆ ತಲೆಕಟ್ಟು ಬರೆಯುವ ಪದ್ಧತಿ ಆರಂಭವಾಯಿತು. ಅಶೋಕನ ಕಾಲದ ಬ್ರಾಹ್ಮಿ ಲಿಪಿಯಲ್ಲಿ ತಲೆಕಟ್ಟು ಇರಲಿಲ್ಲ, ಆದರೆ ಶಾತವಾಹನರ ಕಾಲದಲ್ಲಿ ಅದು ಕ್ರಮೇಣ ರೂಪುಗೊಂಡು ಕದಂಬರ ಕಾಲದಲ್ಲಿ ಸ್ಪಷ್ಟವಾಗಿ ಕಂಡುಬಂತು. ಹಲ್ಮಿಡಿ ಶಾಸನದ ಭಾಷಾ ಸ್ವರೂಪ. ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾದ ಭಾಷೆಯನ್ನು ಪೂರ್ವದ ಹಳಗನ್ನಡ ಎಂದು ಕರೆಯಲಾಗುತ್ತದೆ. ಈ ಭಾಷೆಯು ಕನ್ನಡದ ವಿಕಾಸದ ಮೊದಲ ಹಂತವನ್ನು ಪ್ರತಿನಿಧಿಸುತ್ತದೆ. ಈ ಶಾಸನದಲ್ಲಿ ಸಂಸ್ಕೃತ ಪದಗಳು, ಕನ್ನಡ ಪದಗಳು, ಸಂಸ್ಕೃತ ಸಮಾಸಗಳು ಎಲ್ಲವೂ ಒಟ್ಟಿಗೆ ಕಾಣುತ್ತವೆ. ಶಾಸನದ ಮೊದಲ ಸಾಲು ಸಂಸ್ಕೃತದಲ್ಲಿದ್ದು ಉಳಿದ ಭಾಗವು ಕನ್ನಡದಲ್ಲಿದೆ. ಈ ಭಾಷೆಯನ್ನು ಕೆಲವರು ಸಂಸ್ಕೃತ ಭೂಯಿಷ್ಠ ಕನ್ನಡ ಎಂದು ಕರೆಯುತ್ತಾರೆ. ವ್ಯಾಕರಣ ಮತ್ತು ಪದರಚನೆ. ಹಲ್ಮಿಡಿ ಶಾಸನದಲ್ಲಿ ಕನ್ನಡದ ಪ್ರಾಚೀನ ವ್ಯಾಕರಣ ರೂಪಗಳು ಸ್ಪಷ್ಟವಾಗಿ ಕಾಣುತ್ತವೆ. ಈ ಶಾಸನದಲ್ಲಿ ಕೆಲವು ವಿಶೇಷ ವ್ಯಾಕರಣ ರೂಪಗಳು ಕಂಡುಬರುತ್ತವೆ. ಉದಾಹರಣೆಗೆ, ಪುರುಷವಾಚಕ ಪ್ರತ್ಯಯವಾಗಿ ಓನ್ ಎಂಬ ರೂಪ ಬಳಕೆಯಾಗಿದೆ. ಉದಾಹರಣೆ, ಭರಿತೋನ್, ಕಳದೋನ್, ಅಳಿವೋನ್. ಈ ಪದಗಳಲ್ಲಿ ಓನ್ ಎಂಬುದು ಪುರುಷವಾಚಕ ಪ್ರತ್ಯಯವಾಗಿದೆ. ದ್ವಿತೀಯ ವಿಭಕ್ತಿಯಲ್ಲಿ ಅದಾನ್ ಎಂಬ ರೂಪ ಬಳಕೆಯಾಗಿದೆ. ಚತುರ್ಥಿ ವಿಭಕ್ತಿಯಲ್ಲಿ ಬಿಂದುವಿನ ಬದಲು ನ ಆಗಮನ ಕಂಡುಬರುತ್ತದೆ. ಉದಾಹರಣೆ, ಸುತನ್ಗೆ, ಅರಸನ್ಗೆ. ಸಪ್ತಮಿ ವಿಭಕ್ತಿಯಲ್ಲಿ ಉಳ್ ಎಂಬ ಪ್ರತ್ಯಯ ಬಳಕೆಯಾಗಿದೆ. ಉದಾಹರಣೆ, ನಾಡುಳ್. ಈ ಶಾಸನದಲ್ಲಿ ಎಂಬ ಸಮುಚ್ಚಯ ಪ್ರತ್ಯಯ ಬಳಕೆಯಾಗಿದೆ. ಉದಾಹರಣೆ, ಪಲ್ಮಿಡಿಯುಂ. ದಾನ ಪದ್ಧತಿ. ಹಲ್ಮಿಡಿ ಶಾಸನದಲ್ಲಿ 3 ದಾನಗಳ ಉಲ್ಲೇಖವಿದೆ. ನರಿದಾವಿಳೆ ನಾಡಿನ ಅಧಿಕಾರಿಗಳಾದ ಮೃಂಗೇಶ ಮತ್ತು ನಾಗೇಂದ್ರ ಎಂಬ 2 ಅಧಿಕಾರಿಗಳು ಯುದ್ಧದಲ್ಲಿ ಜಯ ಸಾಧಿಸಿದ ವಿಜಿ ಅರಸನಿಗೆ ಕೆಲವು ಗ್ರಾಮಗಳನ್ನು ದಾನವಾಗಿ ನೀಡಿದರು. ವಿಜಿ ಅರಸನು ಕೇಕಯ ಮತ್ತು ಪಲ್ಲವರ ಜೊತೆ ನಡೆದ ಯುದ್ಧದಲ್ಲಿ ಜಯ ಸಾಧಿಸಿದ್ದನು. ಈ ವಿಜಯದ ಪ್ರತಿಫಲವಾಗಿ ಅವನಿಗೆ ಕೆಳಗಿನ ಗ್ರಾಮಗಳು ದಾನವಾಗಿ ನೀಡಲಾಯಿತು: ಪಲ್ಮಿಡಿ, ಮೂಳುವಳ್ಳಿ. ಈ ದಾನವನ್ನು ಸೇಂದ್ರಕ ಮತ್ತು ಬಾಣದೇಶದ ವೀರರ ಸಮ್ಮುಖದಲ್ಲಿ ನೀಡಲಾಯಿತು. ಕಂದಾಯ ವ್ಯವಸ್ಥೆ. ಹಲ್ಮಿಡಿ ಶಾಸನವು ಪ್ರಾಚೀನ ಕಂದಾಯ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ರಾಜನಿಗಾಗಿ ತೆರಿಗೆ ಸಂಗ್ರಹಿಸುವ ಅಧಿಕಾರಿಗಳನ್ನು ಸಳ್ಬಂಗದವರು ಎಂದು ಕರೆಯಲಾಗುತ್ತಿತ್ತು. ಶಾಸನದಲ್ಲಿ ಪತ್ತೊಂದಿ ಎಂಬ ಪದ ಬಳಕೆಯಾಗಿದೆ. ಇದರರ್ಥ 10ನೇ ಭಾಗದ ತೆರಿಗೆ. ರಾಜನಿಗೆ ನೀಡಬೇಕಾದ ಆದಾಯದ 6ನೇ ಭಾಗವನ್ನು ಷಟ್ಪಂಗ ಎಂದು ಕರೆಯಲಾಗುತ್ತಿತ್ತು. ಶಾಸನದಲ್ಲಿ ಪಲ್ಮಿಡಿ ಗ್ರಾಮದ ಬೆಳೆಗಳಲ್ಲಿ 10ನೇ ಭಾಗವನ್ನು ಬ್ರಾಹ್ಮಣರಿಗೆ ನೀಡಬೇಕು ಎಂಬ ಸೂಚನೆಯಿದೆ. ರಾಜಕೀಯ ಸಂಘರ್ಷ. ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖವಾಗಿರುವ ಯುದ್ಧವು ಕದಂಬರು ಮತ್ತು ಪಲ್ಲವರು ಹಾಗೂ ಕೇಕಯರು ನಡುವೆ ನಡೆದ ಯುದ್ಧವೆಂದು ತಿಳಿದುಬರುತ್ತದೆ. ಪಲ್ಲವರು ಕದಂಬರ ಪ್ರಮುಖ ಶತ್ರುಗಳಾಗಿದ್ದರು. ಪಲ್ಲವರಿಗೆ ಕೇಕಯರು ಮಿತ್ರರಾಗಿದ್ದರೆ ಕದಂಬರಿಗೆ ಈ ಕೆಳಗಿನವರು ಮಿತ್ರರಾಗಿದ್ದರು: ಅಳುಪರು, ಸೇಂದ್ರಕರು, ಬಾಣರು. ಹಲ್ಮಿಡಿ ಶಾಸನದ ಪಠ್ಯ ವಿಶ್ಲೇಷಣೆ, ಟೆಕ್ಸ್ಚುವಲ್ ಅನಾಲಿಸಿಸ್. ಹಲ್ಮಿಡಿ ಶಾಸನವನ್ನು ಗಮನಿಸಿದರೆ ಅದು 2 ಪ್ರಮುಖ ಭಾಗಗಳಾಗಿ ವಿಂಗಡಿಸಬಹುದು: ಪ್ರಾರಂಭಿಕ ಮಂಗಳಾಚರಣ ಭಾಗ, ದಾನ ಮತ್ತು ರಾಜಕೀಯ ಘಟನೆಗಳ ವಿವರ. ಶಾಸನದ ಮೊದಲ ಸಾಲು ಸಂಸ್ಕೃತದಲ್ಲಿ ರಚಿಸಲ್ಪಟ್ಟಿದ್ದು ಅದು ಒಂದು ಮಂಗಳಾಚರಣ ಶ್ಲೋಕವಾಗಿದೆ. ಈ ಶ್ಲೋಕವು ವಿಷ್ಣುವಿನ ಸುದರ್ಶನ ಚಕ್ರವನ್ನು ಸ್ತುತಿಸುತ್ತದೆ.
ಈ ಶ್ಲೋಕದಲ್ಲಿ ದುಷ್ಟರಿಗೆ ಪ್ರಳಯಾಗ್ನಿಯಂತೆ ಭಯಾನಕವಾಗಿರುವ ಸುದರ್ಶನ ಚಕ್ರವು ಸಜ್ಜನರನ್ನು ರಕ್ಷಿಸಲಿ ಎಂಬ ಆಶಯ ವ್ಯಕ್ತವಾಗಿದೆ. ಈ ರೀತಿಯ ಮಂಗಳಾಚರಣ ಶಾಸನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪರಂಪರೆಯಾಗಿದೆ. ಪ್ರಾಚೀನ ಭಾರತೀಯ ಶಾಸನಗಳಲ್ಲಿ ದೇವರನ್ನು ಸ್ತುತಿಸಿ ಶಾಸನವನ್ನು ಪ್ರಾರಂಭಿಸುವುದು ಒಂದು ಸಂಪ್ರದಾಯವಾಗಿತ್ತು. ಸಂಸ್ಕೃತ ಮತ್ತು ಕನ್ನಡದ ಸಂಯೋಜಿತ ಬಳಕೆ. ಹಲ್ಮಿಡಿ ಶಾಸನದ ಒಂದು ವಿಶೇಷ ಲಕ್ಷಣವೆಂದರೆ ಸಂಸ್ಕೃತ ಮತ್ತು ಕನ್ನಡದ ಸಂಯೋಜಿತ ಬಳಕೆ. ಶಾಸನದ ಮೊದಲ ಸಾಲು ಸಂಪೂರ್ಣ ಸಂಸ್ಕೃತದಲ್ಲಿದ್ದರೂ ನಂತರದ ಭಾಗದಲ್ಲಿ ಕನ್ನಡ ಭಾಷೆ ಬಳಸಲಾಗಿದೆ. ಆದರೆ ಆ ಕನ್ನಡ ಭಾಷೆಯಲ್ಲಿಯೂ ಸಂಸ್ಕೃತ ಪದಗಳು ಮತ್ತು ಸಮಾಸಗಳು ಸಾಕಷ್ಟು ಪ್ರಮಾಣದಲ್ಲಿ ಕಾಣುತ್ತವೆ. ಇದರಿಂದ ಆ ಕಾಲದಲ್ಲಿ ಕನ್ನಡ ಭಾಷೆ ಸಂಪೂರ್ಣ ಸ್ವತಂತ್ರ ರೂಪ ಪಡೆಯುತ್ತಿರುವ ಹಂತದಲ್ಲಿತ್ತು ಎಂಬುದನ್ನು ನಾವು ಗಮನಿಸಬಹುದು. ಈ ಭಾಷಾ ಸ್ಥಿತಿಯನ್ನು ಭಾಷಾಶಾಸ್ತ್ರಜ್ಞರು ಸಂಸ್ಕೃತ ಭೂಯಿಷ್ಠ ಕನ್ನಡ ಎಂದು ಕರೆಯುತ್ತಾರೆ. ಪೂರ್ವದ ಹಳಗನ್ನಡ ಭಾಷಾ ಹಂತ. ಹಲ್ಮಿಡಿ ಶಾಸನದಲ್ಲಿ ಬಳಸಿರುವ ಭಾಷೆಯನ್ನು ಪೂರ್ವದ ಹಳಗನ್ನಡ ಎಂದು ಕರೆಯಲಾಗುತ್ತದೆ. ಕನ್ನಡ ಭಾಷೆಯ ವಿಕಾಸವನ್ನು ಸಾಮಾನ್ಯವಾಗಿ ಈ ಕೆಳಗಿನ ಹಂತಗಳಲ್ಲಿ ವಿಂಗಡಿಸಲಾಗುತ್ತದೆ: ಪೂರ್ವದ ಹಳಗನ್ನಡ, ಮಧ್ಯದ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ. ಹಲ್ಮಿಡಿ ಶಾಸನವು ಈ ಹಂತಗಳಲ್ಲಿ ಮೊದಲನೆಯ ಹಂತವಾದ ಪೂರ್ವದ ಹಳಗನ್ನಡಕ್ಕೆ ಸೇರಿದ ಪ್ರಮುಖ ದಾಖಲೆಯಾಗಿದೆ. ಈ ಹಂತದಲ್ಲಿ ಕನ್ನಡ ಭಾಷೆಯು ಇನ್ನೂ ತನ್ನ ವ್ಯಾಕರಣ ಮತ್ತು ಪದರಚನೆಯ ಸ್ವರೂಪವನ್ನು ಸ್ಥಿರಗೊಳಿಸಿಕೊಳ್ಳುತ್ತಿರುವ ಕಾಲವಾಗಿತ್ತು. ಧ್ವನಿಶಾಸ್ತ್ರೀಯ ಲಕ್ಷಣಗಳು. ಹಲ್ಮಿಡಿ ಶಾಸನದಲ್ಲಿ ಕನ್ನಡದ ಕೆಲವು ಪ್ರಾಚೀನ ಧ್ವನಿಶಾಸ್ತ್ರೀಯ ಲಕ್ಷಣಗಳು ಕಂಡುಬರುತ್ತವೆ. ಉದಾಹರಣೆಗೆ ರಾಕಾರ ಮತ್ತು ಳಕಾರಗಳ ಬಳಕೆ ಈ ಶಾಸನದಲ್ಲಿ ಕಂಡುಬರುತ್ತದೆ. ಈ ಎರಡು ಧ್ವನಿಗಳು ಪ್ರಾಚೀನ ಕನ್ನಡದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದವು. ನಂತರದ ಕಾಲದಲ್ಲಿ ಈ ಧ್ವನಿಗಳ ಬಳಕೆ ಕ್ರಮೇಣ ಕಡಿಮೆಯಾಯಿತು. ಇದರ ಜೊತೆಗೆ ಶಾಸನದಲ್ಲಿ ದೀರ್ಘ ಸ್ವರಗಳ ಬಳಕೆ ಹೆಚ್ಚಾಗಿ ಕಾಣುತ್ತದೆ. ಉದಾಹರಣೆ ಭರಿತೋನ್, ಕಳ್ದೋನ್, ಅದಾನ್, ಕಲಭೋರನ. ಈ ಪದಗಳಲ್ಲಿ ದೀರ್ಘ ಸ್ವರಗಳು ಪದರಚನೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ರೂಪಮಾಪ್ಷಿಕ ಲಕ್ಷಣಗಳು. ಹಲ್ಮಿಡಿ ಶಾಸನದಲ್ಲಿ ಕನ್ನಡದ ಪ್ರಾಚೀನ ರೂಪಮಾಪ್ಷಿಕ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಪುರುಷವಾಚಕ ಪ್ರತ್ಯಯಗಳಲ್ಲಿ ಓನ್ ಮತ್ತು ಓರ್ ಎಂಬ ರೂಪಗಳು ಬಳಕೆಯಾಗಿವೆ. ಉದಾಹರಣೆ ಕಳ್ದೋನ್, ಭರಿತೋನ್. ಈ ಪದಗಳಲ್ಲಿ ಓನ್ ಎಂಬುದು ಪುರುಷವಾಚಕ ಪ್ರತ್ಯಯವಾಗಿದೆ. ಇದೇ ರೀತಿ ವಿಭಕ್ತಿಗಳ ಬಳಕೆಯಲ್ಲಿಯೂ ಕೆಲವು ವಿಶಿಷ್ಟ ರೂಪಗಳು ಕಂಡುಬರುತ್ತವೆ. ದ್ವಿತೀಯ ವಿಭಕ್ತಿಯಲ್ಲಿ ಅನ್ ಬದಲು ಆನ್ ಎಂಬ ರೂಪ ಬಳಕೆಯಾಗಿದೆ. ಉದಾಹರಣೆ ಅದಾನ್. ಚತುರ್ಥಿ ವಿಭಕ್ತಿಯಲ್ಲಿ ನನ್ ಆಗಮ ಕಂಡುಬರುತ್ತದೆ. ಉದಾಹರಣೆ ಸುತನ್ಗೆ, ಅರಸನ್ಗೆ. ಸಪ್ತಮಿ ವಿಭಕ್ತಿಯಲ್ಲಿ ಉಳ್ ಎಂಬ ರೂಪ ಬಳಕೆಯಾಗಿದೆ. ಉದಾಹರಣೆ ನಾಡುಳ್. ಈ ಎಲ್ಲ ರೂಪಗಳು ಕನ್ನಡ ಭಾಷೆಯ ಪ್ರಾಚೀನ ವ್ಯಾಕರಣ ರೂಪಗಳನ್ನು ಅಧ್ಯಯನ ಮಾಡಲು ಅತ್ಯಂತ ಮುಖ್ಯವಾದ ಸಾಕ್ಷ್ಯಗಳಾಗಿವೆ. ಸಮುಚ್ಚಯ ಪ್ರತ್ಯಯ. ಹಲ್ಮಿಡಿ ಶಾಸನದಲ್ಲಿ ಎಂಬ ಸಮುಚ್ಚಯ ಪ್ರತ್ಯಯ ಬಳಕೆಯಾಗಿದೆ. ಉದಾಹರಣೆ ಪಲ್ಮಿಡಿಯುಂ, ಮೂಳುವಳ್ಳಿಯುಂ. ಇಲ್ಲಿ ಎಂಬುದು ಮತ್ತು ಎಂಬ ಅರ್ಥವನ್ನು ಸೂಚಿಸುತ್ತದೆ. ಈ ಪ್ರತ್ಯಯವು ಸಂಧಿ ಪ್ರಕ್ರಿಯೆಗೆ ಒಳಗಾಗದೆ ಪ್ರತ್ಯೇಕವಾಗಿ ಬಳಸಿದಾದು ಶಾಸನದ ಒಂದು ವಿಶೇಷ ಲಕ್ಷಣವಾಗಿದೆ. ಕರ್ಮಣಿ ಪ್ರಯೋಗ. ಹಲ್ಮಿಡಿ ಶಾಸನದಲ್ಲಿ ಕರ್ಮಣಿ ಪ್ರಯೋಗ ಕೂಡ ಕಂಡುಬರುತ್ತದೆ. ಕರ್ಮಣಿ ಪ್ರಯೋಗದ ಬಳಕೆ ಕನ್ನಡ ಭಾಷೆಯ ಮೇಲೆ ಸಂಸ್ಕೃತದ ಪ್ರಭಾವವನ್ನು ಸೂಚಿಸುತ್ತದೆ. ಇದರಿಂದ 1000 ಶಕ 5ನೇ ಶತಮಾನದ ವೇಳೆಗೆ ಕನ್ನಡ ಭಾಷೆಯ ಮೇಲೆ ಸಂಸ್ಕೃತದ ವ್ಯಾಕರಣಿಕ ಪ್ರಭಾವ ಆರಂಭವಾಯಿತು ಎಂದು ತಿಳಿಯುಬರುತ್ತದೆ. ದಾನ ಪದ್ಧತಿ. ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖವಾಗಿರುವ ಪ್ರಮುಖ ವಿಷಯವೆಂದರೆ ದಾನ ಪದ್ಧತಿ. ಪ್ರಾಚೀನ ಭಾರತದಲ್ಲಿ ರಾಜರು ಅಥವಾ ಅಧಿಕಾರಿಗಳು ಯುದ್ಧದಲ್ಲಿ ಪರಾಕ್ರಮ ತೋರಿದ ಯೋಧರಿಗೆ ಗ್ರಾಮಗಳನ್ನು ದಾನವಾಗಿ ನೀಡುವುದು ಒಂದು ಸಾಮಾನ್ಯ ಪದ್ಧತಿಯಾಗಿತ್ತು. ಹಲ್ಮಿಡಿ ಶಾಸನದಲ್ಲಿ ನರಿದಾವಿಳೆ ನಾಡಿನ ಅಧಿಕಾರಿಗಳಾದ ಮೃಗೇಶ ಮತ್ತು ನಾಗೇಂದ್ರ ಎಂಬ ಇಬ್ಬರು ಅಧಿಕಾರಿಗಳು ಯುದ್ಧದಲ್ಲಿ ಜಯ ಸಾಧಿಸಿದ ವಿಜಿ ಅರಸನಿಗೆ 2 ಗ್ರಾಮಗಳನ್ನು ದಾನವಾಗಿ ನೀಡಿದ್ದ ವಿಷಯವನ್ನು ದಾಖಲಿಸಲಾಗಿದೆ. ಈ ಗ್ರಾಮಗಳು ಪಲ್ಮಿಡಿ, ಮೂರುವಳ್ಳಿ. ಬಾಳ್ಗಳ್ಚು ಪದದ ಅರ್ಥ. ಹಲ್ಮಿಡಿ ಶಾಸನದಲ್ಲಿ ಕಂಡುಬರುವ ಪ್ರಮುಖ ಪದವೆಂದರೆ ಬಾಳ್ಗಳ್ಚು. ಭಾಷಾಶಾಸ್ತ್ರದ ದೃಷ್ಟಿಯಿಂದ
ಈ ಪದವನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಬಾಳ್ ಕತ್ತಿ, ಕಳ್ಚು ತೊಳೆ. ಇದರರ್ಥ ಕತ್ತಿಯನ್ನು ತೊಳೆಯುವುದು ಎಂಬುದಾಗಿದೆ. ಆದರೆ ಶಾಸನದ ಸಂದರ್ಭದಲ್ಲಿ ಈ ಪದವು ಯುದ್ಧ ವಿಜಯದ ಗೌರವವಾಗಿ ನೀಡುವ ಬಹುಮಾನ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಶಾಪವಾಕ್ಯಗಳು. ಹಲ್ಮಿಡಿ ಶಾಸನದ ಮತ್ತೊಂದು ವಿಶೇಷ ಲಕ್ಷಣವೆಂದರೆ ಶಾಪವಾಕ್ಯಗಳು. ಶಾಸನದಲ್ಲಿ 2 ಶಾಪವಾಕ್ಯಗಳು ಕಂಡುಬರುತ್ತವೆ. 1 ಕಳ್ದೋನ್ ಮಹಾಪಾತಕನ್. ಇದರರ್ಥ ಈ ದಾನವನ್ನು ಕದ್ದವನು ಮಹಾಪಾಪಿಯಾಗುವನು. ಮತ್ತೊಂದು ಅದಾನಳಿವೋಂದೇ ಮಹಾಪಾತಕಂ. ಅರ್ಥ ಈ ದಾನವನ್ನು ಹಾಳು ಮಾಡಿದವನು ಮಹಾಪಾಪಿಯಾಗುವನು. ಈ ರೀತಿಯ ಶಾಪವಾಕ್ಯಗಳು ಪ್ರಾಚೀನ ಭಾರತೀಯ ಶಾಸನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ಹಲ್ಮಿಡಿ ಶಾಸನದ ಐತಿಹಾಸಿಕ ಮಹತ್ವ. ಹಲ್ಮಿಡಿ ಶಾಸನವು ಕನ್ನಡ ಭಾಷೆಯ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಇದು ಕನ್ನಡ ಭಾಷೆಯ ಪ್ರಾಚೀನ ಗದ್ಯ ರೂಪವನ್ನು ದಾಖಲಿಸಿದ ಮೊದಲ ಶಾಸನವೆಂದು ಪರಿಗಣಿಸಲಾಗಿದೆ. ಈ ಶಾಸನದಿಂದ ನಮಗೆ ತಿಳಿಯುವ ಪ್ರಮುಖ ವಿಷಯಗಳು: ಕನ್ನಡ ಭಾಷೆಯ ಆರಂಭಿಕ ವ್ಯಾಕರಣ ರೂಪಗಳು, ಪ್ರಾಚೀನ ಆಡಳಿತ ವ್ಯವಸ್ಥೆ, ರಾಜಕೀಯ ಸಂಘರ್ಷಗಳು, ಕಂದಾಯ ವ್ಯವಸ್ಥೆ, ದಾನ ಪದ್ಧತಿ. ಇವೆಲ್ಲವೂ ಕನ್ನಡ ಭಾಷೆ ಹಾಗೂ ಕರ್ನಾಟಕದ ಇತಿಹಾಸವನ್ನು ಅರ್ಥಮಾಡಿಕೊಳ್ಳಲು ಅತ್ಯಂತ ಮಹತ್ವದ್ದಾಗಿವೆ. ಹಲ್ಮಿಡಿ ಶಾಸನ. ಮೂಲ ಪಠ್ಯ: ಒರಿಜಿನಲ್ ಟೆಕ್ಸ್ಟ್ ಇನ್ಸ್ಕ್ರಿಪ್ಷನ್. ಪಲ್ಮಿಡಿ ಪೇರುಗೊಳ, ನಾಡುಳ್ ಪಶುಪತಿ, ಮೃಗೇಶ ನಾಗೇಂದ್ರರ್, ಬಾಳ್ಗಳ್ಚು, ವಿಜಿ ಅರಸಂ, ಕೇಕಯ ಪಲ್ಲವರಂ, ಸಂಘಟಿಸಿ, ಗೆದ್ದ, ಮೂಳುವಳ್ಳಿಯಂ, ದಾನಂ, ಪತ್ತೊಂದಿ, ಬ್ರಾಹ್ಮಣರ್, ಕುರುಂಬಿಡಿ, ಕೊಟ್ಟಂ, ಇದಂ, ಕಳ್ದೋನ್, ಮಹಾಪಾತಕಂ, ಅಳಿವೋನ್, ನರಕಂ ಗಚ್ಚತಿ. ಸೂಚನೆ: ಹಲ್ಮಿಡಿ ಶಾಸನದ ಪಠ್ಯದಲ್ಲಿ ಕೆಲವು ಪದಗಳು ಶಾಸನದ ಹಾನಿಯಿಂದ ಸ್ಪಷ್ಟವಾಗಿಲ್ಲ. ಸಂಶೋಧಕರು ಅವುಗಳನ್ನು ಪುನರ್ನಿರ್ಮಾಣ ಮಾಡಿದ್ದಾರೆ. ಸಾಲು ಸಾಲಿನ ಶಾಸನ ವಿವರಣೆ. ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್. 1ನೇ ಸಾಲು: ಪಲ್ಮಿಡಿ ಪೇರುಗೊಳ. ಇಲ್ಲಿ ಪಲ್ಮಿಡಿ ಎಂಬ ಪದವು ಇಂದಿನ ಹಲ್ಮಿಡಿ ಗ್ರಾಮದ ಪ್ರಾಚೀನ ರೂಪವಾಗಿದೆ. ಪೇರುಗೊಳ ಎಂಬ ಪದವು ಪ್ರಸಿದ್ಧವಾದ ಸ್ಥಳ ಅಥವಾ ಪ್ರಮುಖ ಗ್ರಾಮ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಅಂದರೆ ಈ ಸಾಲಿನ ಅರ್ಥ ಪಲ್ಮಿಡಿ ಎಂಬ ಪ್ರಸಿದ್ಧ ಗ್ರಾಮದಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದ ಶಾಸನ. 2ನೇ ಸಾಲು: ನಾಡುಳ್ ಪಶುಪತಿ. ನಾಡುಳ್ ಎಂದರೆ ನಾಡಿನೊಳಗಿನ ಅಥವಾ ಪ್ರದೇಶದ ಒಳಗಿನ. ಪಶುಪತಿ ಎಂಬುದು ಒಂದು ವ್ಯಕ್ತಿಯ ಹೆಸರು. ಇತಿಹಾಸಕಾರರ ಅಭಿಪ್ರಾಯಕ್ಕೆ ಈತನು ಅಳುಪ ವಂಶದ ನಾಯಕ ಆಗಿರಬಹುದು. ಈ ಸಾಲಿನ ಅರ್ಥ ನಾಡಿನೊಳಗಿನ ಪಶುಪತಿ ಎಂಬ ನಾಯಕ. 3ನೇ ಸಾಲು: ಮೃಗೇಶ ನಾಗೇಂದ್ರರ್. ಇಲ್ಲಿ 2 ಅಧಿಕಾರಿಗಳ ಹೆಸರುಗಳು ಬರುತ್ತವೆ: ಮೃಗೇಶ, ನಾಗೇಂದ್ರ. ಇವರು ಆ ಪ್ರದೇಶದ ಆಡಳಿತ ಅಧಿಕಾರಿಗಳಾಗಿದ್ದರು. ಈ ಸಾಲಿನ ಅರ್ಥ ಮೃಗೇಶ ಮತ್ತು ನಾಗೇಂದ್ರ ಎಂಬ ಅಧಿಕಾರಿಗಳು. 4ನೇ ಸಾಲು: ಬಾಳ್ಗಳ್ಚು ವಿಜಿ ಅರಸಂ. ಬಾಳ್ಗಳ್ಚು ಎಂಬ ಪದವು ಪ್ರಾಚೀನ ಕನ್ನಡದಲ್ಲಿ ಕಂಡುಬರುವ ಒಂದು ವಿಶಿಷ್ಟ ಪದ. ಬಾಳ್ ಕತ್ತಿ, ಕಳ್ಚು ತೊಳೆ. ಇದರರ್ಥ ಕತ್ತಿಯನ್ನು ತೊಳೆಯುವುದು ಎಂಬುದಾಗಿದೆ. ಆದರೆ ಶಾಸನದ ಸಂದರ್ಭದಲ್ಲಿ ಈ ಪದವು ಯುದ್ಧ ವಿಜಯದ ಗೌರವವಾಗಿ ನೀಡುವ ಬಹುಮಾನ ಎಂಬ ಅರ್ಥವನ್ನು ಸೂಚಿಸುತ್ತದೆ. ವಿಜಿ ಅರಸ ಎಂಬಾತನು ಕದಂಬರ ಸೇನೆಯಲ್ಲಿದ್ದ ಒಬ್ಬ ಶೂರ ಯೋಧ. ಈ ಸಾಲಿನ ಅರ್ಥ ಯುದ್ಧದಲ್ಲಿ ಶೌರ್ಯ ತೋರಿದ ವಿಜಿ ಅರಸನಿಗೆ ಗೌರವ ನೀಡಲಾಯಿತು. 5ನೇ ಸಾಲು: ಕೇಕಯ ಪಲ್ಲವರಂ. ಇಲ್ಲಿ 2 ರಾಜವಂಶಗಳ ಹೆಸರುಗಳು ಬರುತ್ತವೆ: ಕೇಕಯರು, ಪಲ್ಲವರು. ಈ ಇಬ್ಬರು ರಾಜವಂಶಗಳು ಕದಂಬರ ಶತ್ರುಗಳಾಗಿದ್ದರು. ಈ ಸಾಲಿನ ಅರ್ಥ ಕೇಕಯರು ಮತ್ತು ಪಲ್ಲವರ ವಿರುದ್ಧ ನಡೆದ ಯುದ್ಧ. 6ನೇ ಸಾಲು: ಸಂಘಟಿಸಿ. ಸಂಘಟಿಸಿ ಎಂದರೆ ಒಟ್ಟಾಗಿ ಎದುರಿಸಿ ಅಥವಾ ಯುದ್ಧ ನಡೆಸಿ. ಗೆದ್ದ ಎಂದರೆ ವಿಜಯ ಸಾಧಿಸಿದರು. ಈ ಸಾಲಿನ ಅರ್ಥ ಯುದ್ಧದಲ್ಲಿ ಜಯ ಸಾಧಿಸಲಾಯಿತು. 7ನೇ ಸಾಲು: ಮೂಳುವಳ್ಳಿಯಂ. ಮೂಳುವಳ್ಳಿ ಎಂಬುದು ಒಂದು ಗ್ರಾಮದ ಹೆಸರು.
ಈ ಗ್ರಾಮವನ್ನು ಯುದ್ಧದಲ್ಲಿ ಶೌರ್ಯ ತೋರಿದ ವಿಜಿ ಅರಸನಿಗೆ ದಾನವಾಗಿ ನೀಡಲಾಯಿತು. ಈ ಸಾಲಿನ ಅರ್ಥ ಮೂಳುವಳ್ಳಿ ಗ್ರಾಮವನ್ನು ದಾನವಾಗಿ ನೀಡಲಾಯಿತು. 8ನೇ ಸಾಲು ಪತ್ತೊಂದಿ ಬ್ರಾಹ್ಮಣರ್. ಪತ್ತೊಂದಿ ಎಂದರೆ 10ನೇ ಭಾಗ. ಈ ಪದವು ತೆರಿಗೆ ಅಥವಾ ಕಂದಾಯ ವ್ಯವಸ್ಥೆಗೆ ಸಂಬಂಧಿಸಿದೆ. ಅಂದರೆ ಗ್ರಾಮದಲ್ಲಿ ಉತ್ಪಾದನೆಯಾಗುವ ಬೆಳೆಗಳಲ್ಲಿ 10ನೇ ಭಾಗವನ್ನು ಬ್ರಾಹ್ಮಣರಿಗೆ ನೀಡಬೇಕು. 9ನೇ ಸಾಲು ಕುರುಂಬಿಡಿ ಕೊಟ್ಟಂ. ಕುರುಂಬಿಡಿ ಎಂಬ ಪದವು ಸಣ್ಣ ದಾನ ಅಥವಾ ಉಪಹಾರ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಈ ಸಾಲಿನ ಅರ್ಥ ಬ್ರಾಹ್ಮಣರಿಗೆ ಸಣ್ಣ ದಾನಗಳನ್ನು ನೀಡಲಾಯಿತು. 10ನೇ ಸಾಲು ಇದಂ ಕಳ್ದೋನ್ ಮಹಾಪಾತಕಂ. ಇದು ಶಾಸನದಲ್ಲಿನ ಶಾಪವಾಕ್ಯ. ಕಳ್ದೋನ್ ಎಂದರೆ ಕದ್ದವನು, ಮಹಾಪಾತಕಂ ಎಂದರೆ ದೊಡ್ಡ ಪಾಪಿಯಾಗುವನು. ಅಂದರೆ ಈ ದಾನವನ್ನು ಕದ್ದವನು ಮಹಾಪಾಪಿಯಾಗುವನು. 11ನೇ ಸಾಲು ಅಳಿವೋನ್ ನರಕಂ ಗಚ್ಚತಿ. ಅಳಿವೋನ್ ಎಂದರೆ ನಾಶ ಮಾಡುವವನು, ನರಕಂ ಗಚ್ಚತಿ ಎಂದರೆ ನರಕಕ್ಕೆ ಹೋಗುವನು. ಈ ಸಾಲಿನ ಅರ್ಥ ಈ ದಾನವನ್ನು ನಾಶ ಮಾಡುವವನು ನರಕಕ್ಕೆ ಹೋಗುವನು. ಶಾಸನದ ಸಮಗ್ರ ಅರ್ಥ. ಹಲ್ಮಿಡಿ ಶಾಸನದ ಸಮಗ್ರ ಅರ್ಥವನ್ನು ನೋಡಿದರೆ, ಪಲ್ಮಿಡಿ ಪ್ರದೇಶದಲ್ಲಿ ಮೃಡೇಶ ಮತ್ತು ನಾಗೇಂದ್ರ ಎಂಬ ಅಧಿಕಾರಿಗಳು ಯುದ್ಧದಲ್ಲಿ ಶೌರ್ಯ ತೋರಿದ ವಿಜಿ ಅರಸನಿಗೆ ಮೂಳುವಳ್ಳಿ ಗ್ರಾಮವನ್ನು ದಾನವಾಗಿ ನೀಡಿದರು. ಗ್ರಾಮದಲ್ಲಿ ಉತ್ಪಾದನೆಯಾಗುವ ಬೆಳೆಗಳಲ್ಲಿ 10ನೇ ಭಾಗವನ್ನು ಬ್ರಾಹ್ಮಣರಿಗೆ ನೀಡಬೇಕು. ಈ ದಾನವನ್ನು ಕದ್ದವನು ಅಥವಾ ನಾಶ ಮಾಡುವವನು ಮಹಾಪಾಪಿಯಾಗುವನು ಎಂಬ ಶಾಪವಾಕ್ಯವನ್ನು ಕೂಡ ಶಾಸನದಲ್ಲಿ ಸೇರಿಸಲಾಗಿದೆ. ಹಲ್ಮಿಡಿ ಶಾಸನದಲ್ಲಿನ ಪ್ರಾಚೀನ ಕನ್ನಡ ಪದಗಳ ಭಾಷಾಶಾಸ್ತ್ರೀಯ ವಿಶ್ಲೇಷಣೆ. ಹಲ್ಮಿಡಿ ಶಾಸನದ ಅತ್ಯಂತ ಮಹತ್ವದ ಅಂಶವೆಂದರೆ ಅದರಲ್ಲಿ ಕಂಡುಬರುವ ಪ್ರಾಚೀನ ಕನ್ನಡ ಪದ ಸಂಪತ್ತು. ಈ ಪದಗಳು ಕನ್ನಡ ಭಾಷೆಯ ಆರಂಭಿಕ ರೂಪವನ್ನು ಅಧ್ಯಯನ ಮಾಡಲು ಅತ್ಯಂತ ಪ್ರಮುಖ ಸಾಕ್ಷ್ಯಗಳನ್ನು ಒದಗಿಸುತ್ತವೆ. ಡಾಕ್ಟರ್ ಎಂ.ಎಚ್. ಕೃಷ್ಣ ಅವರ ಲೆಕ್ಕಾಚಾರದ ಪ್ರಕಾರ ಈ ಶಾಸನದಲ್ಲಿ ಸುಮಾರು 25 ಕನ್ನಡ ಪದಗಳು ಬಳಕೆಯಾಗಿದೆ. ಈ ಪದಗಳ ಮೂಲಕ ಆ ಕಾಲದ ಕನ್ನಡ ಭಾಷೆಯ ವ್ಯಾಕರಣ, ಪದರಚನೆ ಮತ್ತು ಧ್ವನಿ ವಿಕಾಸವನ್ನು ಅರ್ಥ ಮಾಡಿಕೊಳ್ಳಬಹುದು. ಪಳ್ಮಿಡಿ. ಹಲ್ಮಿಡಿ ಶಾಸನದಲ್ಲಿ ಕಂಡುಬರುವ ಪ್ರಮುಖ ಪದವೆಂದರೆ ಪಳ್ಮಿಡಿ. ಇದು ಇಂದಿನ ಹಲ್ಮಿಡಿ ಗ್ರಾಮದ ಪ್ರಾಚೀನ ರೂಪವಾಗಿದೆ. ಈ ಪದದಲ್ಲಿ ಧ್ವನಿ ವಿಕಾಸದ ಒಂದು ಪ್ರಮುಖ ಲಕ್ಷಣ ಕಂಡುಬರುತ್ತದೆ. ಪಳ್ಮಿಡಿ, ಹಲುಮಿಡಿ, ಹನುಮಿಡಿ. ಈ ರೀತಿಯ ಧ್ವನಿ ವಿಕಾಸ ಕನ್ನಡ ಭಾಷೆಯ ಇತಿಹಾಸದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಮೂಳುವಳ್ಳಿ. ಹಲ್ಮಿಡಿ ಶಾಸನದಲ್ಲಿ ಪಳ್ಮಿಡಿಯ ಜೊತೆಗೆ ಮೂಳುವಳ್ಳಿ ಎಂಬ ಮತ್ತೊಂದು ಗ್ರಾಮ ಉಲ್ಲೇಖವಾಗಿದೆ. ಇದು ಆ ಕಾಲದಲ್ಲಿ ಪಳ್ಮಿಡಿಯ ಸಮೀಪದಲ್ಲಿದ್ದ ಒಂದು ಪ್ರಮುಖ ಗ್ರಾಮವಾಗಿತ್ತು. ಈ ಗ್ರಾಮವನ್ನು ವಿಜಯಶಾಲಿ ಯೋಧನಿಗೆ ದಾನವಾಗಿ ನೀಡಲಾಗಿದೆ. ಬಾಳ್ಗಳ್ಚು. ಹಲ್ಮಿಡಿ ಶಾಸನದಲ್ಲಿ ಕಂಡುಬರುವ ಅತ್ಯಂತ ವಿಶಿಷ್ಟ ಪದವೆಂದರೆ ಬಾಳ್ಗಳ್ಚು. ಈ ಪದದ ಭಾಷಾಶಾಸ್ತ್ರೀಯ ವಿಶ್ಲೇಷಣೆ ಮಾಡಿದರೆ ಬಾಳ್, ಕತ್ತಿ, ಕಳ್ಚು, ತೊಳೆ. ಪ್ರಾಚೀನ ಕನ್ನಡದಲ್ಲಿ ಕತ್ತಿಯನ್ನು ತೊಳೆಯುವುದು ಎಂಬ ಅರ್ಥದಲ್ಲಿ ಈ ಪದ ಬಳಸಲ್ಪಟ್ಟಿತ್ತು. ಆದರೆ ಶಾಸನದ ಸಂದರ್ಭದಲ್ಲಿ ಈ ಪದವು ಯುದ್ಧ ವಿಜಯದ ಗೌರವವಾಗಿ ನೀಡುವ ಬಹುಮಾನ ಎಂಬ ಅರ್ಥವನ್ನು ಹೊಂದಿದೆ. ಇದು ಆ ಕಾಲದ ಯೋಧ ಸಂಸ್ಕೃತಿಯನ್ನು ತಿಳಿಸುವ ಒಂದು ಪ್ರಮುಖ ಪದವಾಗಿದೆ. ಸಬ್ಬಂಗದರ್. ಹಲ್ಮಿಡಿ ಶಾಸನದಲ್ಲಿ ಕಂಡುಬರುವ ಇನ್ನೊಂದು ಪ್ರಮುಖ ಪದವೆಂದರೆ ಸಬ್ಬಂಗದರ್. ಈ ಪದವು ಆ ಕಾಲದ ಆಡಳಿತ ವ್ಯವಸ್ಥೆಯೊಂದಿಗೆ ಸಂಬಂಧಿಸಿದೆ. ಸಬ್ಬಂಗದವರು ಎಂದರೆ ರಾಜನಿಗಾಗಿ ತೆರಿಗೆ ಸಂಗ್ರಹಿಸುವ ಅಧಿಕಾರಿಗಳು. ಇವರು ಗ್ರಾಮಗಳಲ್ಲಿ ಕಂದಾಯ ಸಂಗ್ರಹಿಸಿ ರಾಜನಿಗೆ ಸಲ್ಲಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದರು. ಪತ್ತೊಂದಿ. ಹಲ್ಮಿಡಿ ಶಾಸನದಲ್ಲಿ ಪತ್ತೊಂದಿ ಎಂಬ ಪದ ಬಳಕೆಯಾಗಿದೆ. ಈ ಪದದ ಅರ್ಥ 10ನೇ ಭಾಗದ ಕಂದಾಯ. ಅಂದರೆ ಗ್ರಾಮದಲ್ಲಿ ಉತ್ಪಾದನೆಯಾಗುವ ಬೆಳೆಗಳಲ್ಲಿ 10ನೇ ಭಾಗವನ್ನು ತೆರಿಗೆಯಾಗಿ ನೀಡಬೇಕಾಗಿತ್ತು. ಇದರಿಂದ ಆ ಕಾಲದ ಕೃಷಿ ಆಧಾರಿತ ಆರ್ಥಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಕುರುಂಬಿಡಿ.
ಶಾಸನದಲ್ಲಿ ಕಂಡುಬರುವ ಇನ್ನೊಂದು ಪದ ಕುರುಂಬಿಡಿ. ಈ ಪದದ ಅರ್ಥ ಸಣ್ಣ ದಾನ. ಮೃಗೇಶ ಮತ್ತು ನಾಗೇಂದ್ರ ಎಂಬ ಅಧಿಕಾರಿಗಳು ಪಳ್ಮಿಡಿ ಗ್ರಾಮಕ್ಕೆ ಕುರುಂಬಿಡಿ ನೀಡಿದರು ಎಂಬ ಉಲ್ಲೇಖ ಶಾಸನದಲ್ಲಿ ಕಂಡುಬರುತ್ತದೆ. ಕಳ್ದೋನ್. ಹಲ್ಮಿಡಿ ಶಾಸನದಲ್ಲಿ ಕಳ್ದೋನ್ ಎಂಬ ಪದ ಕಂಡುಬರುತ್ತದೆ. ಇದರ ಅರ್ಥ ಕದ್ದವನು ಅಥವಾ ದಾನವನ್ನು ಹಾಳು ಮಾಡಿದವನು. ಈ ಪದವನ್ನು ಶಾಪವಾಕ್ಯದಲ್ಲಿ ಬಳಸಲಾಗಿದೆ. ಅಳಿವೋನ್. ಈ ಪದದ ಅರ್ಥ ನಾಶ ಮಾಡುವವನು. ದಾನವನ್ನು ನಾಶ ಮಾಡುವವನು ಮಹಾಪಾಪಿಯಾಗುವನು ಎಂಬ ಅರ್ಥದಲ್ಲಿ ಈ ಪದ ಬಳಸಲಾಗಿದೆ. ಹಲ್ಮಿಡಿ ಶಾಸನದಲ್ಲಿನ ವ್ಯಕ್ತಿಗಳು. ಹಲ್ಮಿಡಿ ಶಾಸನದಲ್ಲಿ ಕೆಲವು ಪ್ರಮುಖ ವ್ಯಕ್ತಿಗಳ ಉಲ್ಲೇಖವಿದೆ. ಮೃಗೇಶ. ಮೃಗೇಶ ಎಂಬಾತನು ನರಿದಾವಿಳೆ ನಾಡಿನ ಅಧಿಕಾರಿಯಾಗಿದ್ದನು. ಅವನು ತನ್ನ ಸಹ ಅಧಿಕಾರಿ ನಾಗೇಂದ್ರನೊಂದಿಗೆ ಸೇರಿ ವಿಜಿ ಅರಸನಿಗೆ ಗ್ರಾಮಗಳನ್ನು ದಾನವಾಗಿ ನೀಡಿದ. ನಾಗೇಂದ್ರ ಮೃಗೇಶನ ಸಹ ಅಧಿಕಾರಿ. ಈ ಇಬ್ಬರು ಅಧಿಕಾರಿಗಳು ನರಿದಾವಿಳೆ ನಾಡಿನ ಆಡಳಿತವನ್ನು ನಿರ್ವಹಿಸುತ್ತಿದ್ದರು. ಪಶುಪತಿ. ಶಾಸನದಲ್ಲಿ ಪಶುಪತಿ ಎಂಬ ನಾಯಕನ ಉಲ್ಲೇಖವಿದೆ. ಈತನು ಅಳುಪ ವಂಶದ ನಾಯಕನಾಗಿದ್ದಾನೆ ಎಂದು ಪಂಡಿತರು ಊಹಿಸಿದ್ದಾರೆ. ವಿಜಿ ಅರಸ. ಹಲ್ಮಿಡಿ ಶಾಸನದ ಮುಖ್ಯ ವ್ಯಕ್ತಿ ವಿಜಿ ಅರಸ. ಈತನು ಕದಂಬರ ಸೇನೆಯಲ್ಲಿ ಶೂರ ಯೋಧನಾಗಿದ್ದನು. ಕೇಕಯ ಮತ್ತು ಪಲ್ಲವರೊಂದಿಗೆ ನಡೆದ ಯುದ್ಧದಲ್ಲಿ ಜಯ ಸಾಧಿಸಿದ ಕಾರಣ ಅವನಿಗೆ ಗ್ರಾಮಗಳನ್ನು ದಾನವಾಗಿ ನೀಡಲಾಯಿತು. ರಾಜಕೀಯ ಹಿನ್ನೆಲೆ. ಹಲ್ಮಿಡಿ ಶಾಸನವು ಕದಂಬ ರಾಜವಂಶಕ್ಕೆ ಸೇರಿದ್ದು. ಕದಂಬರು ಕರ್ನಾಟಕದ ಮೊದಲ ಸ್ವದೇಶಿ ರಾಜವಂಶಗಳಲ್ಲಿ ಒಂದಾಗಿವೆ. ಕದಂಬರ ಪ್ರಮುಖ ಶತ್ರುಗಳು ಪಲ್ಲವರು. ಪಲ್ಲವರು ದಕ್ಷಿಣ ಭಾರತದ ಪ್ರಮುಖ ರಾಜವಂಶವಾಗಿದ್ದು ಅವರೊಂದಿಗೆ ಕದಂಬರ ಸಂಘರ್ಷಗಳು ನಡೆದಿದ್ದವು. ಈ ಸಂಘರ್ಷದಲ್ಲಿ ಪಲ್ಲವರಿಗೆ ಕೇಕಯರು ಮಿತ್ರರಾಗಿದ್ದರು. ಆದರೆ ಕದಂಬರಿಗೆ ಈ ಕೆಳಗಿನ ರಾಜವಂಶಗಳು ಮಿತ್ರರಾಗಿದ್ದರು: ಅಳುಪರು, ಸೇಂದ್ರಕರು, ಬಾಣರು. ಈ ರಾಜಕೀಯ ಮೈತ್ರಿಗಳು ಆ ಕಾಲದ ದಕ್ಷಿಣ ಭಾರತದ ರಾಜಕೀಯ ಸ್ಥಿತಿಯನ್ನು ತಿಳಿಯಲು ಸಹಾಯ ಮಾಡುತ್ತವೆ. ಹಲ್ಮಿಡಿ ಶಾಸನದ ಕನ್ನಡ ಭಾಷಾ ಇತಿಹಾಸದಲ್ಲಿನ ಸ್ಥಾನ. ಹಲ್ಮಿಡಿ ಶಾಸನವು ಕನ್ನಡ ಭಾಷೆಯ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದೆ. ಇದು ಕನ್ನಡ ಭಾಷೆಯ ಪ್ರಾರಂಭಿಕ ಗದ್ಯ ರೂಪವನ್ನು ದಾಖಲಿಸಿದ ಅತ್ಯಂತ ಪ್ರಾಚೀನ ಶಾಸನವೆಂದು ಪರಿಗಣಿಸಲಾಗಿದೆ. ಈ ಶಾಸನವು ಕನ್ನಡ ಭಾಷೆಯ ವಿಕಾಸದ ಪ್ರಾರಂಭಿಕ ಹಂತವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಹಲ್ಮಿಡಿ ಶಾಸನದ ನಂತರ ಕನ್ನಡ ಭಾಷೆಯಲ್ಲಿ ಇನ್ನಷ್ಟು ಶಾಸನಗಳು ಕಾಣಸಿಗುತ್ತವೆ. ಆದರೆ ಹಲ್ಮಿಡಿ ಶಾಸನವು ಕನ್ನಡ ಭಾಷೆಯ ಗದ್ಯ ಪರಂಪರೆಯ ಆರಂಭಿಕ ಸಾಕ್ಷಿಯಾಗಿ ಉಳಿದಿದೆ. ಹಲ್ಮಿಡಿ ಶಾಸನದ ಉಪಸಂಹಾರ. ಇಡೀ ಚರ್ಚೆಯ ಅಂತ್ಯದಲ್ಲಿ ನಾವು ನೋಡಿದಂತೆ ಹಲ್ಮಿಡಿ ಶಾಸನವು ಕೇವಲ ಒಂದು ಕಲ್ಲಿನ ಮೇಲಿನ ಬರಹವಲ್ಲ. ಅದು ಕನ್ನಡ ಭಾಷೆಯ ಇತಿಹಾಸ, ಕರ್ನಾಟಕದ ಪ್ರಾಚೀನ ರಾಜಕೀಯ ವ್ಯವಸ್ಥೆ ಮತ್ತು ಆ ಕಾಲದ ಸಾಮಾಜಿಕ ಆರ್ಥಿಕ ಜೀವನವನ್ನು ಅರಿತುಕೊಳ್ಳಲು ಸಹಾಯ ಮಾಡುವ ಅತ್ಯಂತ ಮಹತ್ವದ ಐತಿಹಾಸಿಕ ದಾಖಲೆ. ಕನ್ನಡ ಭಾಷೆಯ ಪ್ರಾರಂಭಿಕ ವಿಕಾಸವನ್ನು ಅಧ್ಯಯನ ಮಾಡುವಾಗ ಹಲ್ಮಿಡಿ ಶಾಸನವು ಒಂದು ಮಹತ್ವದ ಮೈಲುಗಲ್ಲು ಎಂದು ಪರಿಗಣಿಸಲಾಗುತ್ತದೆ. ಕನ್ನಡ ಭಾಷೆಯ ಗದ್ಯ ರೂಪದ ಮೊದಲ ಸ್ಪಷ್ಟ ದಾಖಲೆ ಎಂಬ ಕಾರಣದಿಂದ ಈ ಶಾಸನವು ಭಾಷಾವಿಜ್ಞಾನಿಗಳಿಗೂ, ಇತಿಹಾಸಕಾರರಿಗೂ ಹಾಗೂ ಸಾಹಿತ್ಯ ಸಂಶೋಧಕರಿಗೂ ಅಮೂಲ್ಯವಾದ ಮೂಲ ಸಾಧನವಾಗಿದೆ. ಈ ಶಾಸನದ ಅಧ್ಯಯನದಿಂದ ಕನ್ನಡ ಭಾಷೆಯ ಆರಂಭಿಕ ರೂಪ, ಪದರಚನೆ, ಧ್ವನಿವಿಕಾಸ ಮತ್ತು ವ್ಯಾಕರಣದ ಕೆಲವು ಪ್ರಮುಖ ಲಕ್ಷಣಗಳನ್ನು ಗುರುತಿಸಲು ಸಾಧ್ಯವಾಗಿದೆ. ಹಲ್ಮಿಡಿ ಶಾಸನದಲ್ಲಿ ಕಾಣಿಸುವ ಪದಗಳು ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಮಾತ್ರವಲ್ಲ, ಅದರ ಸ್ವತಂತ್ರ ಭಾಷಾ ಪರಂಪರೆಯನ್ನು ಸಹ ಸ್ಪಷ್ಟವಾಗಿ ತೋರಿಸುತ್ತವೆ. ಇದಲ್ಲದೆ ಈ ಶಾಸನವು ಕದಂಬ ವಂಶದ ರಾಜಕೀಯ ಇತಿಹಾಸವನ್ನು ಅರ್ಥಮಾಡಿಕೊಳ್ಳಲು ಸಹ ಪ್ರಮುಖ ಮೂಲವಾಗಿದೆ. ಕದಂಬರು ಕರ್ನಾಟಕದ ಮೊದಲ ಸ್ವದೇಶಿ ರಾಜವಂಶಗಳಲ್ಲಿ ಒಂದಾಗಿದ್ದು, ಅವರ ಆಡಳಿತದಲ್ಲಿ ಕನ್ನಡ ಭಾಷೆಗೆ ದೊರೆತ ಪ್ರೋತ್ಸಾಹವು ಕನ್ನಡದ ಬೆಳವಣಿಗೆಗೆ ಮಹತ್ವದ ಕಾರಣವಾಗಿದೆ. ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖವಾಗಿರುವ ಭೂದಾನ ಪದ್ಧತಿ, ಯುದ್ಧದಲ್ಲಿ ಶೌರ್ಯ ತೋರಿದ ಯೋಧರಿಗೆ ನೀಡಿದ ಗೌರವ ಮತ್ತು ಆಡಳಿತ ವ್ಯವಸ್ಥೆಯ ಕೆಲವು ಅಂಶಗಳು ಶಾಸನದ ಆ ಕಾಲದ ಸಮಾಜದ ರಾಜಕೀಯ ಮತ್ತು ಆರ್ಥಿಕ ರಚನೆಯನ್ನು ತಿಳಿಯಲು ಸಹ ಸಹಾಯ ಮಾಡುತ್ತವೆ. ಈ ಶಾಸನವು ಆ ಕಾಲದ ಗ್ರಾಮ ವ್ಯವಸ್ಥೆ, ತೆರಿಗೆ ಪದ್ಧತಿ, ಬ್ರಾಹ್ಮಣರಿಗೆ ನೀಡಲಾದ ವಿಶೇಷ ಸ್ಥಾನಮಾನ ಮತ್ತು ದಾನವನ್ನು ರಕ್ಷಿಸುವ ನೈತಿಕ ಮತ್ತು ಸಾಮಾಜಿಕ ವ್ಯವಸ್ಥೆಗಳನ್ನು ಸಹ ನಮಗೆ ಪರಿಚಯಿಸುತ್ತದೆ. ಪ್ರಾಚೀನ ಭಾರತೀಯ ಶಾಸನಗಳಲ್ಲಿ ಸಾಮಾನ್ಯವಾಗಿ ಕಾಣುವ ಶಾಪವಾಕ್ಯಗಳ ಪರಂಪರೆ ಕೂಡ ಹಲ್ಮಿಡಿ ಶಾಸನದಲ್ಲಿ ಕಾಣುತ್ತದೆ.
ಈ ಶಾಪವಾಕ್ಯಗಳು ದಾನವನ್ನು ಹಾಳು ಮಾಡುವವರನ್ನು ತಡೆಯುವ ಒಂದು ನೈತಿಕ ಮತ್ತು ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಹಲ್ಮಿಡಿ ಶಾಸನದ ಅಧ್ಯಯನದಿಂದ ನಾವು ಮತ್ತೊಂದು ಪ್ರಮುಖ ವಿಷಯವನ್ನು ತಿಳಿಯುತ್ತೇವೆ. ಅದೇನೆಂದರೆ, ಕನ್ನಡ ಭಾಷೆ 1000 ದಶಕಗಳ ಹಿಂದಲೇ ಒಂದು ಸಶಕ್ತ ಭಾಷೆಯಾಗಿ ಬಳಕೆಯಲ್ಲಿತ್ತು ಎಂಬುದು. ಇದು ಕನ್ನಡ ಭಾಷೆಯ ಪ್ರಾಚೀನತೆ ಮತ್ತು ಅದರ ಸಾಹಿತ್ಯಿಕ ಪರಂಪರೆಯನ್ನು ಸ್ಪಷ್ಟವಾಗಿ ಸಾಬೀತುಪಡಿಸುವ ಪ್ರಮುಖ ದಾಖಲೆ. ಇಂದು ಕನ್ನಡ ಭಾಷೆ ವಿಶ್ವದ ಪ್ರಮುಖ ಭಾಷೆಗಳಲ್ಲೊಂದು. ಆದರೆ ಅದರ ಇತಿಹಾಸದ ಬೇರುಗಳನ್ನು ಹುಡುಕಿದಾಗ ಹಲ್ಮಿಡಿ ಶಾಸನದಂತಹ ಪ್ರಾಚೀನ ದಾಖಲೆಗಳು ನಮಗೆ ಆ ಭಾಷೆಯ ಪ್ರಾರಂಭಿಕ ಹೆಜ್ಜೆಗಳನ್ನು ತೋರಿಸುತ್ತವೆ. ಹೀಗಾಗಿ ಹಲ್ಮಿಡಿ ಶಾಸನವು ಕೇವಲ ಒಂದು ಶಾಸನ ಮಾತ್ರವಲ್ಲ, ಅದು ಕನ್ನಡ ಭಾಷೆಯ ಇತಿಹಾಸದಲ್ಲಿ ಒಂದು ಪ್ರಮುಖ ತಿರುವುಬಿಂದು. ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು, ಸಂಶೋಧಕರು ಮತ್ತು ಯುಜಿಸಿ ನೆಟ್ ಪರೀಕ್ಷಾರ್ಥಿಗಳು ಕನ್ನಡ ಭಾಷೆಯ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ಹಲ್ಮಿಡಿ ಶಾಸನವನ್ನು ಅವಶ್ಯವಾಗಿ ತಿಳಿದುಕೊಳ್ಳಬೇಕು. ಏಕೆಂದರೆ ಇದು ಕನ್ನಡ ಭಾಷೆಯ ವಿಕಾಸವನ್ನು ಅರ್ಥಮಾಡಿಕೊಳ್ಳಲು ಅತ್ಯಂತ ಮೂಲಭೂತ ದಾಖಲೆಗಳಲ್ಲಿ ಒಂದಾಗಿದೆ. ಇತಿಹಾಸದ ಕಲ್ಲಿನ ಮೇಲೆ ಕೆತ್ತಲ್ಪಟ್ಟಿರುವ ಆ ಅಕ್ಷರಗಳು ಇಂದಿಗೂ ನಮ್ಮನ್ನು 1000 ದಶಕಗಳ ಹಿಂದಿನ ಯುಗಕ್ಕೆ ಕರೆದುಕೊಂಡು ಹೋಗುತ್ತವೆ. ಆ ಅಕ್ಷರಗಳಲ್ಲಿ ಅಡಗಿರುವ ಕಥೆಗಳು ಕನ್ನಡ ಭಾಷೆಯ ಗೌರವಯುತ ಇತಿಹಾಸವನ್ನು ನಮಗೆ ನೆನಪಿಸುತ್ತವೆ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಇಂದಿನ ವಿಡಿಯೋ ಕ್ಲಾಸಿನಲ್ಲಿ ನಾವು ಶಾಸನ ಸಾಹಿತ್ಯದ ಪ್ರಮುಖ ಅಂಶಗಳನ್ನು ತಿಳಿದುಕೊಂಡೆವು. ಮುಂದಿನ ವಿಡಿಯೋ ಕ್ಲಾಸಿನಲ್ಲಿ ಶಾಸನ ಸಾಹಿತ್ಯಕ್ಕೆ ಸಂಬಂಧಿಸಿದ ಇನ್ನಷ್ಟು ಆಯ್ದ ಶಾಸನಗಳ ಹಿನ್ನೆಲೆ ಹಾಗೂ ಅವುಗಳ ಸಾಹಿತ್ಯಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ವಿವರವಾಗಿ ನೋಡೋಣ. ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇವೆ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಅನರ್ಘ್ಯ ರತ್ನ ಕನ್ನಡ ಸಾಹಿತ್ಯ ಚರಿತ್ರೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.